Okay. Am I visible and I'm audible? Hello Sushma, hello GH Ronald, hello Geeta. Welcome to the class. Welcome to the Karnataka Academy YouTube channel. So in today's class, I'm going to discuss about HSTR 2015 question paper. About 15 questions we are going to discuss in today's session. So Karnataka YouTube channel ge subscribe agi. ಇವತ್ತಿಂದ ಪ್ರೈಸ್ 7,999 ರೂಪೀಸ್ ಇರುತ್ತೆ 1 ಇಯರ್ಗೆ. ದೆನ್ 1 ಇಯರ್ಗೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ. MCQ ಸೀರೀಸ್ ಸಿಗುತ್ತೆ, ಮಾಕ್ ಟೆಸ್ಟ್ ಸೀರೀಸ್ ಸಿಗುತ್ತೆ. ಜೊತೆಗೆ ಇಲ್ಲ ನಾವು ಬರೀ 4 ಮಂತ್ಸ್ಗೆ ಹಾಕ್ತೀವಿ ಅಂತ ಅಂದರೆ ನಿಮಗೆ ಅದು ಕೂಡ ಇಲ್ಲಿ ಏನು ಪಾಸಿಬಿಲಿಟೀಸ್ ಇದೆ. 3,499 ರೂಪೀಸ್ಗೆ ನೀವು 4 ಮಂತ್ಸಿಗೆ ಜಾಯ್ನ್ ಆಗ್ಬೋದು. So I am audible, right? Please let me know I am audible or not anta. Okay, shall we begin? Shall we begin with the questions? Are you ready? So I hope you are ready ಅಂತ ಅನ್ಕೊಂತೀನಿ. ಸೊ 2015 ಇಯರ್ ಆದಂಥ HSTR ಅಲ್ಲಿ ಪೇಪರ್ ಸೆಕೆಂಡ್ ಇಂಗ್ಲೀಷಲ್ಲಿ ಬಂದಂಥ ಕ್ವೆಶನ್ಸ್ ಇವೆಲ್ಲ. ಫಸ್ಟ್ ಕ್ವೆಶನ್, ದ ಯಂಗ್ ಮೇಡನ್ಸ್ ಸಾಂಗ್ ಕಂಪೇರ್ಡ್ ಟು ದ ಡ್ಯಾಶ್. ಸೊ ಕ್ಯಾನ್ ಯು ಆನ್ಸರ್? ಯಂಗ್ ಮೇಡನ್ಸ್ ಸಾಂಗ್, ಈ ಕ್ವೆಶನ್ ಯಾವ ಇದರಿಂದ ತಗೊಂಡಿರೋದು ಅಂತ ಗೆಸ್ ಮಾಡ್ಬೋದಾ ನೀವು? ಎನಿಬಾಡಿ? ದ ಯಂಗ್ ಮೇಡನ್ ಸಾಂಗ್ ಕಂಪೇರ್ಡ್ ಟು ದ ಡ್ಯಾಶ್ ಅನ್ನೋದು ಕ್ವೆಶನ್. ಸೊ ಈ ಕ್ವೆಶನ್ನ ದಿಸ್ ಕ್ವೆಶನ್ ಇಸ್ ಫ್ರಮ್ ವಿಲಿಯಂ ವರ್ಡ್ಸ್ವರ್ತ್ಸ್ ಪೊಯಮ್ ಸಾಲಿಟರಿ ರೀಪರ್. ದ ಪೊಯಮ್ ಇಸ್ ದೇರ್ ಇನ್ ಯುವರ್ ಸಿಲೆಬಸ್, ರೈಟ್? ನಿಮ್ಮ ಸಿಲೆಬಸ್ಸಲ್ಲಿ ಇದೆ ಸಾಲಿಟರಿ ರೀಪರ್. ಸಾಲಿಟರಿ ರೀಪರಲ್ಲಿ ರೀಪರಿಂದ ತಗೊಂಡಂತಹ ಕ್ವೆಶನ್ ಇದು. ವಿಲಿಯಂ ವರ್ಡ್ಸ್ವರ್ತ್ ಬರೆದಿರೋದು 1807 ರೈಟರ್ ಈ ಪದ್ಯನ ಬರೆದಿದ್ದಾರೆ. ಯಾವ ಇಯರಲ್ಲಿ? ಪ್ಲೀಸ್ ನೋಟ್ ಡೌನ್, 1807. ಇಂಪಾರ್ಟೆಂಟ್. ದೆರ್ ಆರ್ ಅ ಲಾಟ್ ಆಫ್ ಪಾಸಿಬಿಲಿಟೀಸ್. ಈ ಸಲ ಈ ಕ್ವೆಶನ್ ಕೇಳಿದ್ದಾರೆ ಅಂತಂದರೆ ನೆಕ್ಸ್ಟ್ ಟೈಮ್ ಅವ್ರು ಇದೇ ಕೇಳಬೇಕಾಗಿಲ್ಲ. ಸೊ ಸಾಲಿಟರಿ ರೀಪರಲ್ಲಿ ಎ ಲಾಟ್ ಆಫ್ ಪಾಸಿಬಿಲಿಟಿ, ಮೋರ್ ದ್ಯಾನ್ 30 ಕ್ವೆಶನ್ಸ್ ದೇ ಕ್ಯಾನ್ ಆಸ್ಕ್. 30ಕ್ಕಿಂತ ಜಾಸ್ತಿ MCQನ ಅವರು ಇದರಲ್ಲಿ ಕೇಳ್ಬೋದು. ನಿಮ್ಗೆ ಅದೆಲ್ಲ ಗೊತ್ತೇ ಇರುತ್ತೆ ಆಲ್ರೆಡಿ ಅಲ್ವಾ? ಸೊ ಎಲ್ಲ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ 1807 ಬರೆದಂತಹ ಪೊಯಮ್ ಇದು, ಸಾಲಿಟರಿ ರೀಪರ್. ವರ್ಡ್ಸ್ವರ್ತ್ ಯಾಕೆ ಈ ಪದ್ಯನ ಬರೆದ ಮತ್ತು ಏನಿದ್ರು ಥೀಮ್ ಅಂತ ಅಂದರೆ, ಹಿ ವೆಂಟ್ ಟು ಸ್ಕಾಟ್ಲ್ಯಾಂಡ್ ವಿತ್ ಹಿಸ್ ಸಿಸ್ಟರ್ ಡೊರಾತಿ ವರ್ಡ್ಸ್ವರ್ತ್. ಡೊರಾತಿ ವರ್ಡ್ಸ್ವರ್ತ್ ಜೊತೆಗೆ ಅವನು ಸ್ಕಾಟ್ಲ್ಯಾಂಡ್ಗೆ ಹೋಗಿರ್ತಾನೆ. ಹೋದಂತಹ ಟೈಮಲ್ಲಿ ಹಿ ಸಾ ಅ ಲೇಡಿ ಸಿಂಗಿಂಗ್ ಅ ಸಾಂಗ್ ವೈಲ್ ರೀಪಿಂಗ್. ಸೊ ಒಬ್ಬ ಲೇಡಿ ಕುಯ್ತಾ ಒಂದು ಹಾಡು ಹೇಳೋದನ್ನು ಅವನು ಕೇಳಿಸ್ಕೊತಾನೆ. ಆ್ಯಂಡ್ ಹಿ ವಾಸ್ ಸೋ ಇನ್ಸ್ಪೈರ್ಡ್ ಬೈ ದ್ಯಾಟ್. ತುಂಬ ಇನ್ಸ್ಪಿರೇಷನ್ ಆಗುತ್ತೆ ಅವನಿಗೆ. ದೆನ್ ಹಿ ಕಂಪೇರ್ಡ್ ಹರ್ ಸಾಂಗ್ ಟು ವಾಟ್? ನೈಟಿಂಗೇಲ್ ಆ್ಯಂಡ್ ಕುಕ್ಕು. ನೈಟಿಂಗೇಲ್ ಮತ್ತು ಕುಕ್ಕು ಅವು ಆ ಹಕ್ಕಿಗಳ ಹಾಡಿಗೆ ಅವಳ ಹಾಡನ್ನು ಅವನು ಕಂಪೇರ್ ಮಾಡ್ತಾನೆ. ಸೊ ಆನ್ಸರ್ ಟು ದಿಸ್ ಕ್ವೆಶನ್ ಇಸ್ ನೈಟಿಂಗೇಲ್ ಆ್ಯಂಡ್ ದ ಕುಕ್ಕು. ಸೊ 1807 ಬರೆದಿದ್ದು. ಇನ್ಸ್ಪಿರೇಷನ್ 1803 ಅವನು ಹೋದಂತಹ ಒಂದು ಟ್ರಿಪ್ ವೆಲ್ಲಿಗೆ? ಸ್ಕಾಟ್ಲ್ಯಾಂಡ್ಗೆ. ವಿತ್ ಹೂಮ್ ಹಿ ವೆಂಟ್ ದೇರ್? ಹಿ ವೆಂಟ್ ವಿತ್ ಡೊರಾತಿ ವರ್ಡ್ಸ್ವರ್ತ್, ಹಿಸ್ ಸಿಸ್ಟರ್. ದೆನ್
That is the first question. So moving on to the next question. Wyatt and Surrey introduced to English literature. ವಯಟ್ ಮತ್ತು ಸರ್ರೆ ಇಂಗ್ಲೀಷ್ ಲಿಟ್ರೇಚರ್ಗೆ ಯಾವ ಒಂದು ಪೊಯೆಟ್ರಿ ಫಾರ್ಮ್ನ ಇಂಟ್ರಡ್ಯೂಸ್ ಮಾಡಿದ್ರು? ದಟ್ ಇಸ್ ವಾಟ್ ದ ಕ್ವೆಶ್ಚನ್ ಸೇಸ್. ಕ್ಯಾನ್ ಯು ಆನ್ಸರ್? ಎನಿಬಾಡಿ? So Wyatt and Surrey, what they introduced to English literature? Can you say? Please reflect this thing in your mind. ಏನು ಅಂತ ಯೋಚನೆ ಮಾಡಿ. So Wyatt and Surrey, they introduced sonnet, the sonnet form into the English. ಎಲ್ಲಿಂದ ಇಂಗ್ಲೀಷ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಹೇಳ್ಬೋದಾ? ಎಲ್ಲಿಂದ ಇಂಗ್ಲೀಷಿಗೆ ಸಾನೆಟ್ ಫಾರ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದರೆ, ದ ಸಾನೆಟ್ ಫಾರ್ಮ್ ಈಸ್ ಪ್ಯೂರ್ಲಿ, you know, it is Italian. The sonnet form, the poetry form sonnet is are taken from Italian language. Italian language na sonnet ಅನ್ನೋದನ್ನ ತಗೊಬಂದಿದ್ದಾರೆ. It is original form. The word sonnet is derived from sonetto. Word sonetto ಅನ್ನೋದ್ರಿಂದ derive ಮಾಡಿದ್ದಾರೆ. What do you mean by sonetto? What do you mean by sonetto? Sonetto ಅಂದ್ರೆ ಏನು? Can you say? ಸ್ಕ್ರೀನ್ ಕಾಣ್ತಾ ಇದೆಯಾ? ಓಕೆ, ಮೆನಿ ಆಫ್ ಯು ಆರ್ ಆನ್ಸರಿಂಗ್ ಕರೆಕ್ಟ್ಲಿ. ತುಂಬ ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಸೊ ಇಟಾಲಿಯನ್ನಿಂದ ಸಾನೆಟ್ ಅನ್ನೋದನ್ನ ತಗೊಬಂದಿದ್ದಾರೆ. ಏನು ಸಾನೆಟೋ ಅಂದರೆ ಇಟ್ ಮೀನ್ಸ್ ಅ ಲಿಟಲ್ ಸಾಂಗ್, ಚಿಕ್ಕ ಹಾಡು ಅಥವಾ ಏನು ಚಿಕ್ಕ ವರ್ಡ್ ಅನ್ನೋ ಅರ್ಥ ಸಾನೆಟೋಗೆ ಇದೆ. ಹೌ ಮಚ್ ಲಿಟಲ್ ಇಟ್ ಈಸ್? ಲಿಟಲ್ ಅಂತ ಗೊತ್ತಾಯಿತು. ಎಷ್ಟು ಲಿಟಲ್? ಇಟ್ ಈಸ್ ಆಸ್ ಲಿಟಲ್ ಆಸ್ 14 ಲೈನ್ಸ್. ಸಾನೆಟ್ ಹ್ಯಾಸ್ ಓನ್ಲಿ 14 ಲೈನ್ಸ್ ಇನ್ ಇಟ್. ಒಂದು ಸಾನೆಟಲ್ಲಿ ಬರೀ 14 ಲೈನ್ಸ್ ಮಾತ್ರ ಇರುತ್ತೆ, ಓಕೆನಾ? ಆ್ಯಂಡ್ ಇಟ್ ಹ್ಯಾಸ್ ಅ ರೆಗ್ಯುಲರ್ ರೈಮ್ ಸ್ಕೀಮ್. ಅದರದೇ ಆದಂಥ ಒಂದು ರೈಮ್ ಸ್ಕೀಮ್ ಇರುತ್ತೆ. ವಾಟ್ ಯು ಮೀನ್ ಬೈ ರೈಮ್ ಸ್ಕೀಮ್? ರೈಮ್ ಸ್ಕೀಮ್ ಅಂದರೆ ಗೊತ್ತಾ? ಸೊ ಈಚ್ ಲೈನ್ ಆಫ್ ದ ಪೊಯಮ್ ಎಂಡಿಂಗ್ ವಿತ್ ಸಿಮಿಲರ್ ಸೌಂಡಿಂಗ್ ವರ್ಡ್ಸ್. ಸೊ ಆ ಸಿಮಿಲರ್ ಸೌಂಡಿಂಗ್ ವರ್ಡ್ಸಿಂದ ಎಂಡ್ ಆಗುವಂತಹ ವರ್ಡ್ಸ್ಗಳನ್ನ ನಾವು ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಆ ರೈಮಿಂಗ್ ವರ್ಡ್ಸನ್ನು ಒಂದು ಇಡೀ ಪದ್ಯದಲ್ಲಿ ಅಥವಾ 14 ಲೈನ್ ಪೊಯಮಲ್ಲಿ ಹೇಗೆ ಅರೇಂಜ್ ಮಾಡಿದ್ದಾರೆ ಅನ್ನೋದನ್ನು ನಾವು ರೈಮ್ ಸ್ಕೀಮ್ ಅಂತ ಕರಿತೀವಿ. ಸೊ ಎವ್ರಿ ಸಾನೆಟ್ ಹ್ಯಾಸ್ ಇಟ್ಸ್ ಓನ್ ರೈಮ್ ಸ್ಕೀಮ್. ಅದರದೇ ಆದಂತಹ ಒಂದು ರೈಮ್ ಸ್ಕೀಮ್ ಸಾನೆಟ್ಗೆ ಇರುತ್ತೆ. ಸೊ ಪೆಟ್ರಾರ್ಕ್ ಫಸ್ಟು ಸಾನೆಟನ್ನು ಬರೆದಿದ್ದು ಪೆಟ್ರಾರ್ಕ್ ಅಲ್ಲ, ಆದರೆ ಪೆಟ್ರಾರ್ಕನ್ನು ಫಾದರ್ ಆಫ್ ದ ಸಾನೆಟ್ಸ್ ಅಂತ ಕರೀತಾರೆ. ಇವನ್ ದೋ ಹಿ ವಾಸ್ ನಾಟ್ ದ ಫಸ್ಟ್ ಒನ್ ಹೂ ರೋಟ್ ಸಾನೆಟ್. ಸಾನೆಟನ್ನು ಫಸ್ಟ್ ಬರೆದಿದ್ದು ಪೆಟ್ರಾರ್ಕ್ ಅಲ್ಲದೆ ಇದ್ದರೂ ಅವನನ್ನು ಫಾದರ್ ಆಫ್ ಸಾನೆಟ್ಸ್ ಅಂತ ಕರೀತಾರೆ. ಬಿಕಾಸ್ ಹಿ ಪಾಪ್ಯುಲರೈಸ್ ದ ಫಾರ್ಮ್. ಸಾನೆಟ್ ಅನ್ನೋ ಫಾರ್ಮ್ನ ಪಾಪ್ಯುಲರೈಸ್ ಮಾಡಿದ್ದೆ ನಮ್ಮ ಪೆಟ್ರಾರ್ಕ್. ಆ್ಯಂಡ್ ಹಿ ರೋಟ್ ಮೆನಿ ಸಾನೆಟ್ಸ್. ದೋಸ್ ವೆರ್ ಲೈಕ್ ಲವ್ ಪೊಯಮ್ಸ್ ಅಂತ ಹೇಳ್ಬೋದು. ಪೆಟ್ರಾರ್ಕ್ ಬರೆದಂತಹ ಸಾನೆಟ್ಸನ್ನು ಲವ್ ಪೊಯಮ್ಸ್ ಅಂತ ಹೇಳ್ಬೋದು. ಸೊ ಅವನು ಬರೆದಂತಹ ಸಾನೆಟ್ದು ಸ್ಟ್ರಕ್ಚರಲ್ಲಿ ಅಥವಾ ರೈಮ್ ಸ್ಕೀಮ್ ಅವನು ಏನನ್ನು ಫಾಲೋ ಮಾಡ್ತಾ ಇದ್ದ? ಕ್ಯಾನ್ ಯು ಸೇ? ಸೊ ನಮ್ಮ ಪೆಟ್ರಾರ್ಕ್ ಯೂಸ್ ಮಾಡ್ತಾ ಇದ್ದಂತಹ ರೈಮ್ ಸ್ಕೀಮ್, ಅವನು 14 ಲೈನಲ್ಲಿ ಯೂಸ್ ಮಾಡ್ತಾ ಇದ್ದಂತಹ ರೈಮ್ ಸ್ಕೀಮ್ ಏನು ಗೊತ್ತಾ? ABBA, CDE ಆರ್ CDC. ಸೊ ಮ್ಯಾಮ್ ಏನು ABCD ಕಳಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಸೊ ನಿಮಗೆ ಗೊತ್ತಿರುತ್ತೆ ಇದು ಆಲ್ರೆಡಿ. ರೈಮ್ ಸ್ಕೀಮ್ ಅಂದರೆ ಏನು? ಆಲ್ರೆಡಿ ಲಿಟ್ರೇಚರ್ ಓದ್ಕೊಂಡ್ಬಂದಿರೋರು ನೀವೆಲ್ಲ. ರೈಮ್ ಸ್ಕೀಮ್ ಅಂದರೆ ಏನು ಅಂತ ಗೊತ್ತಿರುತ್ತೆ. ಸೊ ABBA ಅಂದರೆ ಏನು ಅಂತಲೂ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊತೀನಿ ನಾನು. ಸೊ ಪೆಟ್ರಾರ್ಕ್ ಯೂಸ್ ಮಾಡಿದಂತಹ ರೈಮ್ ಸ್ಕೀಮ್ ಅದಿತ್ತು. ದೆನ್ 16th ಸೆಂಚುರಿ ಬಿಗಿನಿಂಗಲ್ಲಿ ವಯಟ್ ಮತ್ತು ಸರ್ರೆ ಇವರಿಬ್ಬರೂ ಪೆಟ್ರಾರ್ಕನ್ ಸಾನೆಟ್ಸನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ದ ಟ್ರಾನ್ಸ್ಲೇಟೆಡ್ ಪೆಟ್ರಾರ್ಕನ್ ಇಟಾಲಿಯನ್ ಸಾನೆಟ್ಸ್ ಇಂಟು ಇಂಗ್ಲೀಷ್. ಆ ಮೂಲಕ ಸಾನೆಟ್ ಅನ್ನೋ ಫಾರ್ಮು ಇಂಗ್ಲೀಷಿಗೆ ಬರುತ್ತೆ. ಯಾವ ಸೆಂಚುರಿಯಲ್ಲಿ? ಇನ್ ದ ಅರ್ಲಿ 16th ಸೆಂಚುರಿ.
16ನೇ ಶತಮಾನದ ಆರಂಭದಲ್ಲಿ ಅದು ಇಂಗ್ಲೀಷ್ಗೆ ಬಂತು. ಇಟಲಿಯಲ್ಲಿ ಇತ್ತು ಮೊದಲು. ಸೊ ವಯಟ್ ಏನು ಮಾಡ್ದ, ಆ್ಯಕ್ಚುಲಿ ಸರೇಗಿಂತನೂ ವಯಟ್ ಹಿ ವಾಸ್ ದ ಒನ್ ಹೂ ಫಸ್ಟ್ ಯೂಸ್ಡ್ ಸಾನೆಟ್ ಇನ್ ಇಂಗ್ಲೀಷ್. ಸಾನೆಟಿನ ಇಂಗ್ಲೀಷಲ್ಲಿ ಫಸ್ಟ್ ಯೂಸ್ ಮಾಡಿದ್ದು ವಯಟ್ ಅಂತ ಹೇಳ್ಬೋದು. ಇಬ್ಬರು ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ಬಂದಂತಹ ರೈಟರ್ಸು, ಪೊಯೆಟ್ಸು, ಇಬ್ಬರು ಒಟ್ಟೊಟ್ಟಿಗೆ ಬರೀತಾರೆ. ವಯಟ್ ಟ್ರಾನ್ಸ್ಲೇಷನ್ ಕೂಡ ಮಾಡ್ತಾನೆ, ಅವನದೇ ಸ್ವಂತ ಸಾನೆಟ್ಸ್ಗಳನ್ನ ಕೂಡ ಬರೀತಾನೆ. ಸ್ವಂತ ಬರೆದಿದ್ದ ಸಾನೆಟ್ಸ್ ಏನಂತ ಅಂದರೆ ಹಿ ಫಾಲೋಡ್ ಪೆಟ್ರಾರ್ಕನ್ ಫಾರ್ಮ್ಯಾಟ್ ಆ್ಯಂಡ್ ಸ್ಟ್ರಕ್ಚರ್. ಪೆಟ್ರಾರ್ಕ್ ಯಾವ ಥರ ಸ್ಟ್ರಕ್ಚರ್ನ ಬಳಸಿದ್ದು ಅದೇ ಥರ ಬಳಸ್ತಾನೆ. ಸರೆ ಕೂಡ, ಸರೆ, ಅರ್ಲ್ ಆಫ್ ಸರೆ, ಹಿಸ್ ರಿಯಲ್ ನೇಮ್ ಇಸ್ ಹೆನ್ರಿ ಹಾವರ್ಡ್. ಓಕೆ, ವಾಟ್ ಇಸ್ ದ ರಿಯಲ್ ನೇಮ್ ಆಫ್ ಸರೆ? ಅರ್ಲ್ ಆಫ್ ಸರೆ ಹೆನ್ರಿ ಹಾವರ್ಡ್. ರಿಪೀಟ್ ಇಟ್ ಇನ್ ಯೋರ್ ಮೈಂಡ್. ಹೆನ್ರಿ ಹಾವರ್ಡ್ ಅಂತ ಕರಿತಾ ಇದ್ರು ಅವನನ್ನು. ಅವನ ನಿಜವಾದ ಹೆಸರದು ಅರ್ಲ್ ಆಫ್ ಸರ್ರೆ ಅಂತ ಹೇಳ್ತೀವಿ. ಹೆನ್ರಿ ಹಾವರ್ಡ್ ಅಂತ ಕೊಟ್ಟರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಐ ಆಮ್ ಸೇಯಿಂಗ್ ಇಟ್. ಓಕೆ, ಸೊ he also used the same form. Then came our Shakespeare. He changed the entire structure of sonnet. ಸಾನೆಟ್ದು ಇಡೀ ಸ್ಟ್ರಕ್ಚರ್ನ ಚೇಂಜ್ ಮಾಡ್ತಾನೆ. ಯಾವ ಫಾರ್ಮ್ನ, ಯಾವ ಇದನ್ನು ಯೂಸ್ ಮಾಡ್ತಾನೆ ನೆನಪಿದೆಯಾ? ಅವನು ಯೂಸ್ ಮಾಡಿದಂತಹ ರೈಮ್ ಸ್ಕೀಮ್ ಯಾವುದು ಹೇಳ್ಬೋದಾ? ಎ ಬಿ ಸಿ ಡಿ ಇ ಎಫ್ ಜಿ ಅನ್ನೋ ರೈಮ್ ಸ್ಕೀಮ್ನ ಇಟ್ಕೊತಾನೆ. 3 ಕ್ವಾಟ್ರೇನ್ಸ್ ಇರುತ್ತೆ ಶೇಕ್ಸ್ಪಿಯನ್ ಸಾನೆಟಲ್ಲಿ, ಒಂದು ಕಪ್ಲೆಟ್ ಇರುತ್ತೆ. ಸೊ ಹೀಗೆ ಎಂಟೈರ್ ಪೆಟ್ರಾರ್ಕ್ ಬರಿತಾ ಇದ್ದಂತಹ ಸ್ಟ್ರಕ್ಚರಿಗೂ ನಮ್ಮ ಶೇಕ್ಸ್ಪಿಯರ್ ಬರಿತಾ ಇದ್ದಂತಹ ಸ್ಟ್ರಕ್ಚರಿಗೂ ತುಂಬ ಡಿಫ್ರೆನ್ಸ್ ಇತ್ತು. ಹಾಗಾಗಿ ಸಾನೆಟ್ ಅನ್ನೋ ಫಾರ್ಮನ್ನು ಮೇಜರ್ ಆಗಿ 2 ಟೈಪ್ಸ್ ಅಂತ ಹೇಳ್ತಾರೆ, ಪೆಟ್ರಾರ್ಕನ್ ಸಾನೆಟ್ ಆ್ಯಂಡ್ ಶೇಕ್ಸ್ಪಿಯನ್ ಸಾನೆಟ್. ಪೆಟ್ರಾರ್ಕನ್ ಸಾನೆಟಲ್ಲಿ 14 ಲೈನ್ಸನ್ನ ಸೆಸ್ಟೆಟ್ ಮತ್ತು ಇನ್ನೇನು ಆಕ್ಟೇವ್ ಮತ್ತು ಸೆಸ್ಟೆಟ್ ಅಂತ ಆತ ಡಿವೈಡ್ ಮಾಡ್ತಾ ಇದ್ದ. 8 ಲೈನ್ ಸ್ಟ್ಯಾನ್ಸಾ ಆ್ಯಂಡ್ 6 ಲೈನ್ ಸ್ಟ್ಯಾನ್ಸಾ. ಆದರೆ ನಮ್ಮ ಶೇಕ್ಸ್ಪಿಯರ್ 3 ಕ್ವಾಟ್ರೇನ್ಸ್ ಆ್ಯಂಡ್ ಅ ಕಪ್ಲೆಟ್ ಅಂತ ಅದನ್ನು ಡಿವೈಡ್ ಮಾಡ್ತಾ 14 ಲೈನ್ಸ್ನ. 3 ಕ್ವಾಟ್ರೇನ್ಸ್ ಅಂದರೆ 4 ಲೈನ್ ಸ್ಟ್ಯಾನ್ಸಾ ಅಂತ. 3 ಕ್ವಾಟ್ರೇನ್ ಅಂದರೆ ವಾಟ್? 4 ಲೈನ್ ಸ್ಟ್ಯಾನ್ಸಾ. 4 ಲೈನ್ ಸ್ಟ್ಯಾನ್ಸಾ ಪ್ಲಸ್ 2 ಲೈನ್ ಸ್ಟ್ಯಾನ್ಸಾ, ದಟ್ ಈಸ್ couplet. So there are totally how many lines? Totally 14 lines. So Wyatt and Surrey introduced English literature, the sonnet. The sonnet is introduced to English literature by our Wyatt and Surrey. Okay. So option 4 or option D is the answer to this question. Shall we move on to the next question? Next question ಹೋಗೋಣ. Question number 3 says, I am audible, right, guys? If there is any issues, please let me know. Third question says, the language of poetry should be a selection of language really used by men. Said by who? So the language of poetry should be a selection of language really used by men. ಸೊ ಈ ವಾಕ್ಯನ ಹೇಳಿದ್ಯಾರು? ಪೊಯೆಟ್ರಿಯಲ್ಲಿ ಯೂಸ್ ಮಾಡುವಂತಹ ಲ್ಯಾಂಗ್ವೇಜ್ ಕಾಮನ್, ನಾವು ನೀವು ಯೂಸ್ ಮಾಡುವಂತಹ ಭಾಷೆ ಆಗಿರಬೇಕು. ಅದು ಯಾರಿಗೂ ರೀಚ್ ಆಗದೆ ಇರುವಂತಹ ಮೆಟಾಫರಿಕಲ್ ಲ್ಯಾಂಗ್ವೇಜ್ ಆಗೋದ್ರಿಂದ ಏನು ಯೂಸ್ ಇಲ್ಲ ಅನ್ನೋ ಮೀನಿಂಗ್ ಬರುವಂತಹ ಫ್ರೇಸ್ ಇದು. ಇದನ್ನು ಯಾರು ಹೇಳಿದ್ದು ಅಂತ ಕ್ಯಾನ್ ಯು ಟೆಲ್ ಮೀ? ಎನಿ ಐಡಿಯಾ? ಎನಿ ಐಡಿಯಾ? ಸೊ ದ ಲ್ಯಾಂಗ್ವೇಜ್ ಆಫ್ ಪೊಯೆಟ್ರಿ ಶುಡ್ ಬಿ ಅ ಸೆಲೆಕ್ಷನ್ ಆಫ್ ಲ್ಯಾಂಗ್ವೇಜ್ ರಿಯಲಿ ಯೂಸ್ಡ್ ಬೈ ಮೆನ್. This was said by William Wordsworth. William Wordsworth ಹೇಳಿದಂತಹ ಮಾತಿದು. ಎಲ್ಲಿ ಹೇಳಿದ್ದು? In his preface to Lyrical Ballad on the year 1800. So one more important thing about William Wordsworth is he was called as the proponent of Romantic Age. Romantic Age ಶುರುವಾಗೋದು ನಮ್ಮ ವಿಲಿಯಂ ವರ್ಡ್ಸ್ವರ್ತ್ ಮೂಲಕ ಅಂತ ಹೇಳ್ತಾರೆ. ಸೊ he and Coleridge ಮತ್ತು ವಿಲಿಯಂ ವರ್ಡ್ಸ್ವರ್ತ್, they togetherly published a book called, a poetry collection called Lyrical Ballad. There were 19 poems in total, very important. ಬರೀ ಪದ್ಯ ಮಾತ್ರ ಕೇಳ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ ದಟ್ ಈಸ್ ರಾಂಗ್. ಸೊ ನೀವು ಕ್ವೆಶ್ಚನ್ ಪೇಪರ್ ನೋಡ್ತಾ ಹೋಗ್ತಾ ಇದ್ದ ಹಾಗೆ ನಿಮಗಿರೋ ಸಿಲೆಬಸ್ ಬಿಟ್ಟು ಸ್ವಲ್ಪ ಇನ್ಡೆಪ್ತ್ ಕ್ವೆಶನ್ನ ಕೇಳ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ವಾಟ್ ಎವರ್ ಐ ಆಮ್ ಟೆಲ್ಲಿಂಗ್ ಹಿಯರ್ ಆರ್ ಇಂಪಾರ್ಟೆಂಟ್. ಏನೇನು ಹೇಳ್ತಾ ಇದ್ದೀನೋ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಓಕೆ. ಸೊ ವಿಲಿಯಂ ವರ್ಡ್ಸ್ವರ್ತ್ 1788ಅಲ್ಲಿ 1798ಅಲ್ಲಿ ಹಿ ಪಬ್ಲಿಷ್ಡ್ ಲಿರಿಕಲ್ ಬ್ಯಾಲಡ್. ಲಿರಿಕಲ್ ಬ್ಯಾಲಡ್ ಅನ್ನೋ ಒಂದು ಪೊಯೆಟ್ರಿ ಕಲೆಕ್ಷನ್ನ ಆತ ಪಬ್ಲಿಷ್ ಮಾಡ್ತಾನೆ ವಿತ್ ದ ಕೊಲಾಬರೇಷನ್ ಆಫ್ ಕೊಲರಿಡ್ಜ್ ಜೊತೆಗೆ ಸೇರಿ. ಸೊ ಆ ಪುಸ್ತಕ ಪಬ್ಲಿಷ್ ಆದಮೇಲಿಂದ ರೊಮ್ಯಾಂಟಿಕ್ ಏಜ್ ಶುರುವಾಯಿತು ಅಂತ ಇಂಗ್ಲೀಷ್ ಲಿಟ್ರೇಚರ್ ಹಿಸ್ಟ್ರಿಯಲ್ಲಿ ಮಾರ್ಕ್ ಮಾಡಿದ್ದಾರೆ. 1798ಇಂದ ರೊಮ್ಯಾಂಟಿಕ್ ಏಜ್ ಶುರುವಾಗುತ್ತೆ. 1800ಅಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಹಿ ಅಗೇನ್ ರೀಪಬ್ಲಿಷ್ಡ್ ಲಿರಿಕಲ್ ಬ್ಯಾಲಡ್ನ ಮತ್ತೆ ಪಬ್ಲಿಷ್ ಮಾಡ್ತಾನೆ. ಆ್ಯಂಡ್ ಹಿ ಆ್ಯಡೆಡ್ ಅ ಪ್ರೀಫೇಸ್ ಟು ಲಿರಿಕಲ್ ಬ್ಯಾಲಡ್. ಆ ಪ್ರೀಫೇಸಲ್ಲಿ ಆತ ನಮ್ಮ ಪೊಯೆಟ್ರಿ ಹೇಗೆ ಡಿಫ್ರೆಂಟ್ ಆಗಿದೆ, ನಾನು ಮತ್ತೆ ಕೊಲರಿಡ್ಜ್ ಬರೆದಿದ್ದೀವಲ್ಲ, ಈ ಪದ್ಯಗಳು ಮುಂಚೆ ಬಂದಿದ್ದಂತಹ ಪದ್ಯಗಳಿಗಿಂತ ಹೇಗೆ ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ಹೇಳೋದಕ್ಕೋಸ್ಕರನೇ ನಾನು ಪ್ರೀಫೇಸ್ನ ಆ್ಯಡ್ ಮಾಡಿದ್ದೀನಿ ಅಂತ ಮೆನ್ಷನ್ ಮಾಡ್ತಾನೆ. ಸೊ ಆ ಪ್ರೀಫೇಸ್ ಟು ಲಿರಿಕಲ್ ಬ್ಯಾಲಡಲ್ಲಿ ಹಿ ಸೇಸ್ ಅ ಸೆಲೆಕ್ಷನ್ ಆಫ್ ಲ್ಯಾಂಗ್ವೇಜ್ ರಿಯಲಿ ಯೂಸ್ಡ್ ಬೈ ಮೆನ್ ಸೊ ದ್ಯಾಟ್ ವಿ ಕ್ಯಾನ್ ರೀಚ್ ಟು ಎವ್ರಿಬಡಿ, ಎವ್ರಿ ಕಾಮನ್ ಪೀಪಲ್, ವಿ ಕ್ಯಾನ್ ಟಚ್ ಎವ್ರಿ ಒನ್. ಎಲ್ಲ ಕಾಮನ್ ಜನಗಳನ್ನು ನಾವು ಪೊಯೆಟ್ರಿ ಮೂಲಕ ಟಚ್ ಮಾಡ್ಬೋದು. ಯಾವಾಗ? ಅವರ ಭಾಷೆನ ನಾವು ಬಳಸಿದಾಗ. ಯಾವುದೋ ಮೆಟಾಫರಿಕಲ್ ಲ್ಯಾಂಗ್ವೇಜ್, ಕೋರ್ಟ್ ಲ್ಯಾಂಗ್ವೇಜ್, ದೊಡ್ಡ ದೊಡ್ಡ ಅರಿಸ್ಟೋಕ್ರಾಟ್ಸ್ ಬಳಸೋ ಲ್ಯಾಂಗ್ವೇಜ್ನ ನಾವು ಬಳಸೋದ್ರಿಂದ ವಿ ಕಾಂಟ್ ರೀಚ್ ದ ಕಾಮನ್ ಪೀಪಲ್. ಸೊ ಅವರನ್ನು ನಾವು ಮುಟ್ಟಬೇಕು ಅಂತಂದರೆ ಅವರ್ ಪೊಯೆಟ್ರಿ ಲ್ಯಾಂಗ್ವೇಜ್ ಶುಡ್ ಬಿ ಅ ಸೆಲೆಕ್ಷನ್ ಆಫ್ ಲ್ಯಾಂಗ್ವೇಜ್ ರಿಯಲಿ ಯೂಸ್ಡ್ ಬೈ ಮೆನ್ ಅಂತ ನಮ್ಮ ವರ್ಡ್ಸ್ವರ್ತ್ ಹೇಳ್ತಾನೆ. ಎಲ್ಲಿ ನೆನ್ಪಿಟ್ಕೊಳ್ಳಿ, ಲಿರಿಕಲ್ ಬ್ಯಾಲಡಲ್ಲಿ. ಸೊ ಇದಕ್ಕೂ ಕೂಡ ಆನ್ಸರ್ ಆಪ್ಷನ್ 4. ಓಕೆ. Then next question, what is an elegy? Can you tell me? Elegy ಅಂದ್ರೆ ಏನು ಅಂತ ಹೇಳ್ಬೋದಾ? Elegy. So what is an elegy? So an elegy is a mournful or melancholic poem. ಎಲೆಜಿನ ಏನಂತ ಹೇಳ್ತೀವಿ ನಾವು? ಪೊಯಮ್ ಅಂತ ವಾರ್ ಥೀಮ್ ಅಂತ ಹೇಳ್ತೀವ. ವಾರ್ ಮೇಲೆ ಇರುವಂಥ ಪೊಯಮ್ಗಳನ್ನ ನಾವು ವಾರ್ ಥೀಮ್ ಪೊಯಮ್ಸ್ ಅಂತ ಹೇಳ್ತೀವಿ. ಸಾಂಗ್ ಇನ್ ಪ್ರೇಸ್ ಆಫ್ ದ ಲಿವಿಂಗ್ ಹೀರೋನ ಪ್ರೇಸ್ ಮಾಡ್ತಾ ಬರೆದಂಥ ಸಾಂಗ್ನ ಏನು ಹೇಳ್ತೀವಿ? ಇಟ್ ಇಸ್ ಅ ಕೈಂಡ್ ಆಫ್ ಎಪಿಕ್ ಪೊಯಮ್ ಆರ್ ಓಡ್. ಯಾರನ್ನಾದ್ರೂ ನಾವು ಪ್ರೇಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅಂತಹ ಪದ್ಯಗಳು ಓಡ್ ಆಗಿರ್ತವೆ, ಇಲ್ಲಾಂದರೆ ಎಪಿಕ್ ಪೊಯಮ್ ಆಗಿರ್ತವೆ. ಪೊಯಮ್ ವಿಚ್ ಇಸ್ ಅ ಡೈಲಾಗ್ ವಿತ್ ದ ಸೆಲ್ಫ್, ನಮ್ಮ ಜೊತೆಗೆ ನಾವೇ ಕನ್ವರ್ಸೇಷನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಇಟ್ ಈಸ್ ನಾಟ್ ಎನ್ ಎಲೆಜಿ. ಇಟ್ ಮೇ ಬಿ ಅ ಲಿರಿಕ್, ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಎಲೆಜಿ ಇಸ್ ಅ ಮೌನ್ಫುಲ್ ಮೆಲಾಂಕಲಿಕ್ ಪೊಯಮ್. ಎಲೆಜಿಯಲ್ಲಿ ಏನಿರುತ್ತೆ? ಮೌರ್ನಿಂಗ್ ಇರುತ್ತೆ. ಯಾರೋ ನಮ್ಮ ತುಂಬ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ತುಂಬ ಹತ್ತಿರವಾದಂತಹ ವ್ಯಕ್ತಿ, ಹಿ ಡೈಡ್ ಆ್ಯಂಡ್ ಪೊಯೆಟ್ ಹಿಯರ್ ಈಸ್ ರಿಮೆಂಬರಿಂಗ್ ದ ಕ್ವಾಲಿಟೀಸ್, ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಪರ್ಸನ್ ಹೂ ಡೈಡ್. ಸತ್ತೋಗಿರುವಂತಹ ವ್ಯಕ್ತಿನ ನೆನಪಿಸ್ಕೊಂಡು ಅವನ ಒಳ್ಳೆಯ ಗುಣಗಳನ್ನ ಬಗ್ಗೆ ಮಾತಾಡ್ತಾ ಇದ್ದರೆ ಅಂತಹ ಪದ್ಯಗಳನ್ನ ನಾವು ಎಲೆಜೀಸ್ ಅಂತ ಕರಿತೀವಿ. ಸೊ ಎಲೆಜಿ ಅನ್ನೋ ಇದು ಮೂಲವಾಗಿ ಗ್ರೀಕಿಂದ ತಗೊಂಡಿರೋದು. ಎಲಾಜಿಯಾ ಅನ್ನೋ ಒಂದು ವರ್ಡಿಂದ ಡಿರೈವ್ ಮಾಡಿದ್ದಾರೆ, ಇಂಗ್ಲೀಷ್ಗೆ ತಗೊಬಂದಿದ್ದಾರೆ. ಆ್ಯಂಡ್ that means mourning song ಅಂತ ಅರ್ಥ. Elegy means mourning song. It is derived from Greek word elogia. Am I clear? So answer to this is mournful melancholic poem. Okay? Shall we move on to the next question? A classic book is usually one that possesses. ಸೊ ಒಂದು ಕ್ಲಾಸಿಕ್ ಬುಕ್ ಅಂತಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಕ್ಲಾಸಿಕ್ಸ್ ಅಂತ ಹೇಳ್ತೀವಿ, ವರ್ಡ್ ಕ್ಲಾಸಿಕ್ಸ್ ಅಂತ ಹೇಳ್ತೀವಿ, ಕ್ಲಾಸಿಕ್ ಫಿಲಮ್ ಅಂತ ಹೇಳ್ತೀವಿ. ನಾವೇ ತುಂಬ ಡೇ ಟು ಡೇ ಲೈಫಲ್ಲಿ ಕ್ಲಾಸಿಕ್ ಅನ್ನೋ ವರ್ಡನ್ನ ತುಂಬ ಯೂಸ್ ಮಾಡ್ತೀವಿ. ಏನಂಗಾದರೆ ಕ್ಲಾಸಿಕ್ ಬುಕ್ ಅಂತ ಅಂದರೆ? ಸೊ ಆಪ್ಷನ್ಸ್: ಯೂನಿವರ್ಸಲ್ ಅಪೀಲ್, ದ ಟೆಸ್ಟ್ ಆಫ್ ಟೈಮ್, ಕನೆಕ್ಷನ್ಸ್, ಆಲ್ ಆಫ್ ದ ಎಬೋವ್. ವಿಚ್ ಯು ವಿಲ್ ಸೆಲೆಕ್ಟ್? ಯಾವ್ದು ಸೆಲೆಕ್ಟ್ ಮಾಡ್ಕೊತೀರಾ? ಸೊ ಕ್ಲಾಸಿಕ್ ಬುಕ್ ಅಂತ ಅಂದರೆ accepted as being example or particularly noteworthy.
ಒಂದು ಬೇರೆಯವ್ರಿಗೆಲ್ಲ ಎಕ್ಸಾಂಪಲ್ ಆಗುವಂತಹ ವರ್ಕ್ ಅದು ಲಿಟ್ರೇಚರೇ ಆಗಿರ್ಬೋದು, ಒಂದು ಬುಕ್ಕೇ ಆಗಿರ್ಬೋದು, ಒಂದು ಸಿನಿಮಾನೇ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಕ್ಲಾಸಿಕ್ ಅಂತ ಬಂದ ತಕ್ಷಣ ಅದು ಇನ್ನೊಂದಷ್ಟು ಜನಕ್ಕೆ ಎಕ್ಸಾಂಪಲ್ಸ್ ಆಗ್ತಾ ಇದೆ ಅಂದರೆ ಅದನ್ನು ನಾವು ಏನಂತ ಕರಿತೀವಿ? ಕ್ಲಾಸಿಕಲ್ ವರ್ಕ್, ಕ್ಲಾಸಿಕಲ್ ಬುಕ್, ಕ್ಲಾಸಿಕಲ್ ನಾವೆಲ್ ಅಂತ ಕರಿತೀವಿ. ಸೊ ಅದ್ರ ಕ್ಯಾರೆಕ್ಟರಿಸ್ಟಿಕ್ ಏನು? ಒಂದು ಕ್ಲಾಸಿಕಲ್ ವರ್ಕ್, ಒಂದು ಪುಸ್ತಕನ ನಾವು ಕ್ಲಾಸಿಕ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಅದರ ಕ್ಯಾರೆಕ್ಟರಿಸ್ಟಿಕ್ ಏನೇನಿರಬೇಕು ಅಂತಂದರೆ ಇಟ್ ಸ್ಟ್ಯಾಂಡ್ಸ್ ದ ಟೆಸ್ಟ್ ಆಫ್ ಟೈಮ್. ಆ ಟೈಮ್ನ, ಯಾವ ಟೈಮ್ ಪೀರಿಯಡಲ್ಲಿ ಅದು ಬಂದಿದೆಯೋ ಆ ಟೈಮಲ್ಲಿ ಆದಂಥ ಆಗು ಹೋಗುಗಳನ್ನ ಅದು ರೆಪ್ರೆಸೆಂಟ್ ಮಾಡ್ತಾ ಇರಬೇಕು. ಇಟ್ ಶುಡ್ ಬಿ ರೆಪ್ರೆಸೆಂಟೇಟಿವ್ ಆಫ್ ದ ಟೈಮ್. ಆ ಟೈಮನ್ನು ರೆಪ್ರೆಸೆಂಟ್ ಮಾಡುವಂತಹ ವರ್ಕ್ಗಳನ್ನ ನಾವು ಕ್ಲಾಸಿಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಯೂನಿವರ್ಸಲ್ ಅಪೀಲ್ ಇರಬೇಕು, ಸಾರ್ವತ್ರಿಕವಾದಂತಹ ಒಂದು ಅಪೀಲ್ ಇರುವಂತಹ ವರ್ಕನ್ನ ನಾವು ಕ್ಲಾಸಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಕನೆಕ್ಷನ್ಸ್, ಇಟ್ ಶುಡ್ ಕನೆಕ್ಟ್ ವಿತ್ ದ ರೀಡರ್ಸ್. ಹೌದಲ್ವಾ, ಇವ್ರು ಹೇಳ್ತಾ ಇರೋದು ಕರೆಕ್ಟು, ನಮಗೆ ಇದು ಕನೆಕ್ಟ್ ಆಗ್ತಾ ಇದೆ ಅಂತ ರೀಡರ್ಸ್ಗೆ ಅನ್ನಿಸ್ಬೇಕು, ಕನೆಕ್ಟಿವಿಟಿ ಇರಬೇಕು. ಸೊ ಅಂಥ ವರ್ಕ್ಗಳನ್ನ ಕೂಡ ನಾವು ಕ್ಲಾಸಿಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಎಷ್ಟೋ ಈಗ ಶೇಕ್ಸ್ಪಿಯರ್ನೇ ಕನ್ಸಿಡರ್ ಮಾಡಿ, ಹಿ ರೋಟ್ ಅಬೌಟ್ 500 years ಎಗೋ, 400 to 500 years ಎಗೋ ಆತ ಬರೆದಂಥ ವರ್ಕ್ಗಳನ್ನ, ಆತ ಬರೆದಂಥ ನಾಟಕಗಳನ್ನ ಇವತ್ತಿಗೂ ನೋಡ್ತೀವಿ, ಇವತ್ತಿಗೂ ಮಾಡ್ತೀವಿ, ಓದ್ತೀವಿ. ಅಕಾಡೆಮಿಕಲಿ ಆಗೂ ತುಂಬ ಸ್ಟಡಿ ಮಾಡ್ತೀವಿ. ಯಾಕೆ? ಕ್ಯಾನ್ ಯು ಗೆಸ್? ಬಿಕಾಸ್ ಹಿ ರೋಟ್ ಅಬೌಟ್ ಅಸ್, ಅಬೌಟ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ಬಗ್ಗೆ, ಮನುಷ್ಯರ ಬಗ್ಗೆ ಆತ ಬರ್ದ, ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ಬರ್ದ, ಹ್ಯೂಮನ್ ಬೀಯಿಂಗ್ ಕಾಂಪ್ಲೆಕ್ಸಿಟೀಸ್ ಬಗ್ಗೆ ಬರ್ದ. ಸಮ್ ಕ್ವಾಲಿಟೀಸ್ನ ನಾವು ನಮ್ಮ ಹತ್ರ ಇದ್ದರೆ ನಮ್ಮ ಡೌನ್ಫಾಲ್ ಹೇಗಾಗತ್ತೆ ಅನ್ನೋದನ್ನು ಹೇಳ್ಕೊಟ್ಟ. ಸೊ ಹಾಗಾಗಿ 400 years ಹಿಂದೆ ಅವನು ಬರೆದ್ರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಥರ ಅವನು ಔಟ್ಡೇಟ್ ಆಗಲಿಲ್ಲ. ಸ್ಟಿಲ್ ಟುಡೇ ವಿ ಆರ್ ರೀಡಿಂಗ್ ಹಿಮ್. ಸೊ ಅಂಥ ವರ್ಕ್ಗಳನ್ನ ಎಷ್ಟೇ ಇಯರ್ಸ್ ಚೇಂಜ್ ಆದ್ರೂ, ಎಷ್ಟೇ ಇಯರ್ಸ್ ಮುಗಿದ್ರೂ ಚೇಂಜ್ ಆಗದೇ ಇರುವಂಥ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಬರೆದಂಥ ವರ್ಕ್ಗಳನ್ನ ಕೂಡ ನಾವು ಏನಂತ ಹೇಳ್ತೀವಿ? ಕ್ಲಾಸಿಕಲ್ ವರ್ಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯೂನಿವರ್ಸಲ್ ಅಪೀಲ್ ಈಸ್ ಆಲ್ಸೋ ರೈಟ್, ದ ಟೆಸ್ಟ್ ಆಫ್ ಟೈಮ್ ಈಸ್ ಆಲ್ಸೋ ರೈಟ್, ಕನೆಕ್ಷನ್ಸ್ ಈಸ್ ಆಲ್ಸೋ ರೈಟ್. ಸೊ ಆನ್ಸರ್ ಟು ದಿಸ್ ಕ್ವೆಶನ್ ಈಸ್, ಐ ಹೋಪ್ ಯು ಗೆಸ್ಟ್ ಅಂತ ಅನ್ಕೊತೀನಿ, ಗೆಸ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಈಗ ಆಲ್ ಆಫ್ ದ ಎಬೋ, isn't it? Next question number 6. Every evening the astrologer packed up. When? Astrologer, from which work this is? ಯಾವ ವರ್ಕಿಂದ ಈ ಕ್ವೆಶನ್ ಕೇಳಿದ್ದಾರೆ? ಕ್ಯಾನ್ ಯು ರಿಮೆಂಬರ್? ನೆನ್ಪು ಮಾಡ್ಕೋಬೋದಾ ಯಾವ ವರ್ಕಿಂದ ದಿಸ್ ಕ್ವೆಶನ್ ನಂಬರ್ 6 is from? Can you tell me? This question is from R.K. Narayan's An Astrologer's Day. An Astrologer's Day ಅಂತ R.K. Narayan ಬರೆದಂಥ ಒಂದು ಫೇಮಸ್ ಶಾರ್ಟ್ ಸ್ಟೋರಿ ಅದು. ಇಟ್ ಇಸ್ ನಾಟ್ ಅ ನಾವೆಲ್, ಇಟ್ ಇಸ್ ಅ ಶಾರ್ಟ್ ಸ್ಟೋರಿ. ಆ ಶಾರ್ಟ್ ಸ್ಟೋರಿಯಿಂದ ಸೆಲೆಕ್ಟ್ ಮಾಡಿದಂತಹ ಒಂದು ಕ್ವೆಶನ್ ಇದು. ಸೊ An Astrologer's Day ಸ್ಟೋರಿ ಗೊತ್ತಲ್ವಾ ನಿಮಗೆ? ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಸ್ಟೋರಿ. An Astrologer's Day ಅಲ್ಲಿ he was not really an astrologer, a man. He came from some, we don't know from where he is from ಅಂತ. ಅವನು ಎಲ್ಲಿಂದ ಬಂದಿದ್ದಾನೆ, ಇಲ್ಲಿ ಯಾಕಿದ್ದಾನೆ ಏನೂ ಗೊತ್ತಿಲ್ಲ. ಯಾವುದೋ ಒಂದು ಅನ್ನೋನ್ ಸಿಟಿಯಲ್ಲಿ ಅವನ ಕೆಲಸ ಏನು ಅಂತ ಅಂದರೆ, ಹಿ ಪೇಂಟ್ಸ್ ಹಿಸ್ ಹೆಡ್ ವಿತ್ ಆ್ಯಶಸ್. ವಿಭೂತಿಯಲ್ಲಿ ನಾಮ ಹಾಕ್ಕೊಂಡಿದ್ದಾನೆ, ತಲೆಗೆ ಪೇಟ ಕಟ್ಕೊಂಡಿದ್ದಾನೆ. ಅವನನ್ನು ನೋಡಿದ್ರೆ ಯಾರಿಗಾದ್ರೂ ಇವನಿಗೆ ತುಂಬ ನಾಲೆಜ್ ಇದೆ ಅಂತ ಅನಿಸುತ್ತೆ. ಹಿ ಕ್ಯಾನ್ ಪ್ರಿಡಿಕ್ಟ್ ಅವರ್ ಫ್ಯೂಚರ್ ಅಂತ ಅನಿಸುತ್ತೆ ಅವನನ್ನು ನೋಡಿದ್ರೆ. ಆ ಥರದ ಒಬ್ಬ ವ್ಯಕ್ತಿ ಒಂದಷ್ಟು ಇಕ್ವಿಪ್ಮೆಂಟ್ಸ್ಗಳನ್ನ ಇಟ್ಕೊಂಡಿದ್ದಾನೆ. ಕಾರ್ಡ್ಸ್ ಇರ್ಬೋದು, ಆಸ್ಟ್ರಾಲಜಿಗೆ ರಿಲೇಟೆಡ್ ಆದಂತಹ ಒಂದಷ್ಟು ವಸ್ತುಗಳನ್ನ ಇಟ್ಕೊಂಡಿದ್ದಾನೆ. ಸೊ ಜನಗಳನ್ನ ಹೇಗೆ ರೀಡ್ ಮಾಡಬೇಕು, ಹೀ ನೋಸ್ ನಥಿಂಗ್ ಅಬೌಟ್ ಆಸ್ಟ್ರಾಲಜಿ. ಆ್ಯಕ್ಚುಲಿ ಆಸ್ಟ್ರಾಲಜಿ ಬಗ್ಗೆ ಅಥವಾ ಪ್ರಿಡಿಕ್ಷನ್ ಬಗ್ಗೆ ಅವ್ನಿಗೇನೂ ಗೊತ್ತಿಲ್ಲ. ಆದರೆ ಜನಗಳಿಗೆ ಅವರೊಳಗಡೆ ಇರೋ ಚಿಂತೆಗಳು ಅವನಿಗೆ ಗೊತ್ತಾಗುತ್ತೆ, ಇವ್ರಿಗೇನೋ ಸಮಸ್ಯೆ ಇದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಸೊ ಅವರ ಮೂಡ್ ಪ್ರಕಾರ ಅವ್ರನ್ನ ಮಾತಾಡಿಸಿ ಅವ್ರನ್ನ ಹೇಗೆ ಖುಷಿ ಪಡಿಸ್ಬೇಕು ಅನ್ನೋದು ಅವನಿಗೆ ಗೊತ್ತು. ಸೊ ಹಿ ಅರ್ನ್ಸ್ ವೆಲ್ ಇನ್ ದಿಸ್ ಜಾಬ್. ಸಾಕಷ್ಟು ಅರ್ನ್ ಮಾಡ್ತಾ ಇದ್ದಾನೆ. ಯಾವುದೋ ಊರಿಂದ ಬಂದಿದ್ದಾನೆ, ಏನೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೋ ಇದೆ, ಎಲ್ಲಿಂದನೋ ಓಡ್ ಬಂದಿದ್ದಾನೆ.
ಅವನೇನಂತ ಅಂದರೆ ಅವನದೇ ಆದ ಲೈಟ್ ಆಗಲಿ ಏನೂ ಇಲ್ಲ ಅವನಿಗೆ. ಸೊ ಅವನ ಪಕ್ಕದ ಶಾಪ್ಗಳೆಲ್ಲ ಇರುತ್ತಲ್ಲ, ಅವರು ಹಾಕುವಂತಹ ಲೈಟನ್ನ ಇವನು ಬಳಸ್ಕೊಂಡು ಅವನ ಆಸ್ಟ್ರಾಲಜಿಕಲ್ ಕೆಲಸನ ಮಾಡ್ತಾನೆ. ಸೊ ಅವನ ಪಕ್ಕ ಇರುವಂತಹ ಅಂಗಡಿ ಯಾವುದು ಅಂತಂದರೆ ಅವನ ಆಸ್ಟ್ರಾಲಜಿ ಹೇಳುವಂತಹ ಜಾಗ ಇದೆಯಲ್ಲ, ಅದ್ರ ಪಕ್ಕ ಇರೋ ಪ್ಲೇಸ್ ಯಾರ್ದು ಅಂತಂದರೆ ದೇರ್ ವಾಸ್ ಅ ಗ್ರೌಂಡ್ ನಟ್ ಸೆಲ್ಲರ್. ಕಡಲೆಕಾಯಿನ ಮಾರುವಂತಹ ಒಬ್ಬ ಮನುಷ್ಯ ಇದ್ದಾನೆ. ಸೊ ಅವನು ಹಾಕುವಂತಹ ಲೈಟ್ನ ಬೆಳಕಲ್ಲಿ ಈತ ಕೆಲಸ ಮಾಡ್ತಾ ಇರ್ತಾನೆ. ವೆನ್ ದ ಗ್ರೌಂಡ್ ನಟ್ ಸೆಲ್ಲರ್ ಪ್ಯಾಕ್ಟ್, ವೆನ್ ಹಿ ಕ್ಲೋಸಸ್ ಹಿಸ್ ಶಾಪ್, ಅವರ್ ಆಸ್ಟ್ರಾಲಜರ್ ಆಲ್ಸೋ ಕ್ಲೋಸಸ್ ಹಿಸ್ ಶಾಪ್. ಅವ್ನು ಬೇರೆ ಆಪ್ಷನ್ನೇ ಇಲ್ಲ, ಅವನು ಕ್ಲೋಸ್ ಮಾಡಲೇಬೇಕು, ಇಲ್ಲ ಅಂತಂದರೆ ಬೆಳಕಿರೋದಿಲ್ಲ ಅಲ್ಲಿ. ಹಾಗಾಗಿ ಆನ್ಸರ್ ಟು ದಿಸ್ ಕ್ವೆಶನ್ ಇಸ್ ಆಪ್ಷನ್ 2, ದ ಗ್ರೌಂಡ್ ನಟ್ ಸೆಲ್ಲರ್ ಪ್ಯಾಕ್ಟ್. ಆಫ್ಟರ್ ದ್ಯಾಟ್ ಅವರ್ ಆಸ್ಟ್ರಾಲಜರ್ ಪ್ಯಾಕ್ಟ್. ಓಕೆನಾ? Then shall we move on to the next question? Next question ಗೆ ಹೋಗೋಣವಾ? One second, guys. Question number 7 says, the prose as words in their best order and poetry is the best words. Words in their best order and poetry is the best words in the best what? Order. Said by whom? So ಈ ಫ್ರೇಸ್ನ ಯಾರು ಹೇಳಿದ್ದು ಅಂತ ನೀವು ಗೆಸ್ ಮಾಡಬೇಕು. Can you answer to this question? The prose as words in their best order and poetry is the best words in their best order. ಸೊ ಪ್ರೋಸಿಗೂ ಮತ್ತು ಪೊಯೆಟ್ರಿಗೂ ಇರುವಂತಹ ಡಿಫ್ರೆನ್ಸ್ನ ಇಲ್ಲಿ ಒಬ್ಬರು ಪೊಯೆಟ್ ಹೇಳ್ತಾ ಇದ್ದಾರೆ. ಈ ಫ್ರೇಸನ್ನ ಹೇಳಿದ್ಯಾರು ಅಂತ ಕ್ವೆಶ್ಚನ್ ನಿಮಗೆ. ಸೊ ದಿಸ್ ವಾಸ್ ಸೆಡ್ ಬೈ ಸ್ಯಾಮ್ಯುಯಲ್ ಟೇಲರ್ ಕಾಲರಿಡ್ಜ್. ಕಾಲರಿಡ್ಜ್ ಹೇಳಿದಂತಹ ರೊಮ್ಯಾಂಟಿಕ್ ಪೊಯೆಟ್. ಹಿ ವಾಸ್ ಆಲ್ಸೋ ಒನ್ ಆಫ್ ದ ಪ್ರೊಪನೆಂಟ್ ಆಫ್ ರೊಮ್ಯಾಂಟಿಕ್ ಏಜ್. ರೊಮ್ಯಾಂಟಿಕ್ ಏಜ್ ಶುರುವಾಗೋದಕ್ಕೆ ಕಾಲರಿಡ್ಜ್ ಕೂಡ ಒಂದು ರೀಸನ್ ಅಂತ ಹೇಳ್ಬೋದು. ಹಿಸ್ ವರ್ಕ್ಸ್ ಏನ್ಷಿಯಂಟ್ ಮೆರೈನರ್, ಕುಬ್ಲಾ ಖಾನ್, ಇವೆಲ್ಲ ಏನು ರೊಮ್ಯಾಂಟಿಕ್ ಸೆನ್ಸ್ನ ಇಟ್ಕೊಂಡು ಬರೆದಂತಹ ವರ್ಕ್ಸ್ ಅಂತ ಹೇಳ್ತಾರೆ. ಸೊ ಸ್ಯಾಮ್ಯುಯಲ್ ಕಾಲರಿಡ್ಜ್ ಸೆಡ್ ದೀಸ್ ವರ್ಡ್ಸ್. ಆ್ಯಕ್ಚುಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಆದಂತಹ ಬುಕ್ಕಲ್ಲೋ ಇನ್ಯಾವುದ್ರಲ್ಲೋ ಅವ್ನು ಹೇಳಿದಂಥ ವರ್ಡ್ಸ್ ಅಲ್ಲ ಇದು. ಹಿ ವಾಸ್ ಸ್ಪೀಕಿಂಗ್ ವಿತ್ ಹಿಸ್ ನೆಫ್ಯೂ. ಅವನ ನೆಫ್ಯೂ ಜೊತೆಗೆ ಹಿಸ್ ನೆಫ್ಯೂ ವಾಸ್ ಹಿಸ್ ಸನ್ ಇನ್ ಲಾ ಆಲ್ಸೋ. ಹಿ ವಾಸ್ ಸ್ಪೀಕಿಂಗ್ ವಿತ್ ಹಿಮ್ ಆ್ಯಂಡ್ ಹಿ ಪ್ರೊಡ್ಯೂಸ್ ದೀಸ್ ವರ್ಡ್ಸ್ ಆ್ಯಂಡ್ ಹಿಸ್ ನೆಫ್ಯೂ ಅವರು ಇದನ್ನು ನೋಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಸ್ಯಾಮ್ಯುಯಲ್ ಟೇಲರ್ ಕಾಲರಿಡ್ಜ್ ಪ್ರೊಡ್ಯೂಸ್ ದೀಸ್ ವರ್ಡ್ಸ್. Next question. Intonation is the dash. Can you tell me? Intonation is dash. Intonation is what is an intonation? It is a rise and fall of the pitch of the voice. ಸೊ ನಮ್ಮ ವಾಯ್ಸನ್ನು ರೈಸ್ ಮಾತಾಡಬೇಕಾದ್ರೆ ಅಥವಾ ಹಾಡು ಹೇಳಬೇಕಾದ್ರೆ ಅಥವಾ ಓದಬೇಕಾದ್ರೆ ವಾಯ್ಸಲ್ಲಿ ಆಗುವಂತಹ ಒಂದು ವೇರಿಯೇಷನ್ಸ್ ಇದೆಯಲ್ಲ, ಅದನ್ನು ನಾವು ಪಿಚ್ ಅಂತ ಕರಿತೀವಿ. ಸೊ ದಿಸ್ ವೇರಿಯೇಷನ್ ಆರ್ ದ ಇಂಟೋನೇಷನ್ ಇಟ್ ಎಕ್ಸ್ಪ್ರೆಸಸ್ ಅವರ್ ಫೀಲಿಂಗ್ಸ್. ಹ್ಯೂಮನ್ ಫೀಲಿಂಗ್ಸನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಏನು ಟರ್ಮ್ ಅದು ಅಂತ ಹೇಳ್ಬೋದು. ನಮ್ಮ ಆಶ್ಚರ್ಯನ ಎಕ್ಸ್ಪ್ರೆಸ್ ಮಾಡುತ್ತೆ, ಎಕ್ಸ್ಕ್ಲಮೇಷನ್ನ ಎಕ್ಸ್ಪ್ರೆಸ್ ಮಾಡುತ್ತೆ, ಸ್ಯಾಡ್ನೆಸ್ನ,
ಆ್ಯಂಗ್ರಿನೆಸ್ನ, ಆಲ್ ದ ಫೀಲಿಂಗ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಇಂಟೋನೇಷನ್. ಇಂಟೋನೇಷನಲ್ಲಿ ಎಲ್ಲ ಫೀಲಿಂಗ್ಸು ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ದ ಆನ್ಸರ್ ಹಿಯರ್? Rise and fall of the pitch of the voice. So option D is the answer. Okay. Next question, 9th question. Again, the question is on Astrologers Day by R.K. Narayan. R.K. Narayan the Astrologers Day ಅಲ್ಲಿ ಎರಡನೇ ಕ್ವೆಶ್ಚನ್ ಇದು. ಇದೇ ಕ್ವೆಶ್ಚನ್ ಪೇಪರ್, ಒಂದೇ ಕ್ವೆಶ್ಚನ್ ಪೇಪರಲ್ಲಿ So, the astrologer asked the customers to sit down because he dash. So, astrologer ಅವನ ಕಸ್ಟಮರ್ಸ್ನ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಯಾಕೆ? ಬೈ ಸೀಯಿಂಗ್ ಆರ್ ಬಾಯ್ ವಾಚಿಂಗ್ ವಾಟ್, ಏನನ್ನ ಹಿಡಿದು ಏನನ್ನ ನೋಡಿ ಅವನು ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಅನ್ನೋದು ಕ್ವೆಶ್ಚನ್. ಸೊ ಆಪ್ಷನ್ಸ್ ಆರ್: ಸೆನ್ಸ್ಡ್ ಅ ಪಾಸಿಬಲ್ ಕ್ಲೈಂಟ್, ಲುಕ್ಡ್ ಸೋ ಕೇರ್ವರ್ನ್, ಲವ್ಡ್ ಸ್ಟ್ರೇಂಜರ್ಸ್, ಫೆಲ್ಟ್ ಸ್ಟ್ರೇಂಜರ್ ಈಸ್ ಗುಡ್. What is the answer here? Can you guess? Can you guess? Can you guess? So, answer to this question is sensed a possible client. So, ಜನಗಳು ಅವನ ಮುಂದೆ ಓಡಾಡ್ತಾ ಇರ್ತಾರಲ್ಲ, ಅವನ್ನ ನೋಡಿ ಇವ್ರಿಗೇನೋ ಪ್ರಾಬ್ಲಮ್ ಇದೆ, ಐ ಕ್ಯಾನ್ ಯೂಸ್ ಹಿಮ್ ಆ್ಯಸ್ ಅ ಕ್ಲೈಂಟ್ ಅಂತ ಆತ ಗೆಸ್ ಮಾಡ್ತಾ ಇರ್ತಾನೆ. So, he is a keen observer. Astrologer is a keen observer. He can predict what his customer has. ಅವ್ರ ಕಸ್ಟಮರ್ ಮೈಂಡಲ್ಲಿ ಏನು ನಡೀತಾ ಇದೆ ಅಂತ ಅಲ್ಲ, ಏನಿರಬಹುದು, ಅವ್ನಿಗೇನೋ ಚಿಂತೆ ಇದೆ, ಈ ಥರದ ವಿಷಯಗಳನ್ನ ಆತ ತಿಳ್ಕೊತಾ ಇದ್ದ, ಅವರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದ. ಸೊ ಹಿ ಸೆನ್ಸ್ಡ್, ಯಾಕೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದ ಅಂತಂದರೆ, ಇವನಲ್ಲಿ ನನಗೆ ಒಬ್ಬ ಕ್ಲೈಂಟ್ ಆಗಿ ಇವನು ಕನ್ವರ್ಟ್ ಆಗ್ತಾನೆ, ಐ ಕ್ಯಾನ್ ಗೇನ್ ಮನಿ ಫ್ರಮ್ ಹಿಮ್ ಅನ್ನೋ ಇದು ಸಿಕ್ಕಿದಾಗ ಮಾತ್ರ, ಹಿಂಟ್ ಸಿಕ್ಕಿದಾಗ ಮಾತ್ರ ಅವನು ಅವ್ರನ್ನ ಕರೀತಾ ಇದ್ದ. ದೆನ್ 10th question. A classroom without pictures is like a house without windows. Said by whom? A classroom without pictures. ಪಿಕ್ಚರ್ಸೇ ಇಲ್ಲದೆ ಇರೋ ಕ್ಲಾಸ್ ರೂಮು ಕಿಟಕಿಗಳಿಲ್ಲದೆ ಇರೋ ಮನೆ ಥರ ಅಂತೆ. ಯಾಕೆ? ಯಾರು ಹೇಳಿರ್ಬೋದು ಇದನ್ನು? ಕ್ಯಾನ್ ಯು ಗೆಸ್? ಕ್ಯಾನ್ ಯು ಗೆಸ್? So, this was said by Ruskin. ರಸ್ಕಿನ್ ಹೇಳಿದಂತಹ ಮಾತಿದು. ಆ ಕ್ಲಾಸ್ ರೂಮ್, ರಸ್ಕಿನ್ ಬಾಂಡ್, ಐ ಹೋಪ್ ಯು ನೋ ಹಿಮ್. ರಸ್ಕಿನ್ ಬಾಂಡ್ ಹೇಳಿದಂತಹ ಮಾತು, ಆ ಕ್ಲಾಸ್ ರೂಮ್ ವಿತೌಟ್ ಪಿಕ್ಚರ್ಸ್ ಇಸ್ ಲೈಕ್ ಅ ಹೌಸ್ ವಿತೌಟ್ ವಿಂಡೋಸ್. ಸೊ ಇನ್ that book, Ruskin Bond said this. Ruskin Bond, he was a great writer of India, Indian writer. He wrote quite a lot. ಸಾಕಷ್ಟು ವರ್ಕ್ಗಳನ್ನ ಆತ ಬರೆದಿದ್ದಾರೆ. Here, next question. Which word is wrongly spelt? So, spelling correction ಅಲ್ಲಿ ಬಂದಂತಹ ಏನು ಕ್ವೆಶ್ಚನ್ ಇದು. ಸಮ್ಟೈಮ್ ವಿಚ್ ವರ್ಡ್ ಈಸ್ ರಾಂಗ್ಲಿ ಸ್ಪೆಲ್ಟ್ ಅಂತ ಕೊಟ್ಟಿದ್ದಾರೆ, ವಿಚ್ ವರ್ಡ್ ಈಸ್ ರೈಟ್ಲಿ ಸ್ಪೆಲ್ಟ್ ಅಂತಲೂ ಕೇಳ್ಬೋದು. ಇಷ್ಟರಲ್ಲಿ ಎಲ್ಲ ತಪ್ಪಾಗಿರುತ್ತೆ, ಒಂದು ಮಾತ್ರ ಸರಿ ಇರೋದಿದೆ, ಅದು ಯಾವುದು ಅಂತಲೂ ಕೇಳ್ಬೋದು. Can you guess which word is wrongly spelled? Which word is wrongly spelled? So,
embarrassment, bureaucrat, heterogeneous, inauguration. So embarrassment spelling ಏನು EMBARR. Here you need to add a R to make it correct. So ಈ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಬೇಕು ಅಂತಂದರೆ ಇಲ್ಲಿ ಒಂದು R ನ ಆ್ಯಡ್ ಮಾಡಬೇಕು. ಸೊ ಆನ್ಸರ್ ಟು ದಿಸ್ ಕ್ವೆಶನ್ ಇಸ್ ಆಪ್ಷನ್ A, embarrassment. So bureaucrat is right. What do you mean by bureaucrat? ಬ್ಯೂರೋಕ್ರಾಟ್ ಅಂತ ಅಂದರೆ ಅಧಿಕಾರಶಾಹಿ ಅಂತ, ಹಿಟ್ರೋಜಿನಸ್ ಅಂತಂದರೆ ವೈವಿಧ್ಯಮಯತೆ ಅಂತ, ಇನಾಗರೇಷನ್ ಅಂದರೆ ನಿಮ್ಗೆ ಗೊತ್ತು ಉದ್ಘಾಟನೆ. ಸೊ ಇದರಲ್ಲಿ ಎಲ್ಲ ಸ್ಪೆಲ್ಲಿಂಗ್ಸು ಕರೆಕ್ಟ್ ಇದೆ. ದ ಓನ್ಲಿ ಸ್ಪೆಲ್ಲಿಂಗ್ ವಿಚ್ ಇಸ್ ರಾಂಗ್ ಇಸ್ ಎಂಬರಾಸ್ಮೆಂಟ್. ಯು ಹ್ಯಾವ್ ಟು ಆ್ಯಡ್ ಅನ್ ಆರ್ ಹಿಯರ್ ಟು ಮೇಕ್ ಇಟ್ ಕರೆಕ್ಟ್. ಈ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಬೇಕು ಅಂತಂದರೆ ಒಂದು ಆರ್ನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ರಾಂಗ್ಲಿ ಸ್ಪೆಲ್ಡ್ ವರ್ಡ್ ಹಿಯರ್ ಇಸ್ embarrassment, isn't it? Okay, option A is correct to the question but wrong as spelling. Moving on to the next question. This is on vocabulary. ನಿಮ್ಮ vocabularyನ ಟೆಸ್ಟ್ ಮಾಡೋಕ್ಕೆ ಇರುವಂತಹ ಒಂದು ಕ್ವೆಶ್ಚನ್ ಇದು ಅಂತ ಹೇಳ್ಬೋದು. ದ ಕಿಲ್ಲಿಂಗ್ ಆಫ್ ಸಮ್ ಒನ್ ಫಾರ್ ಕಂಪ್ಯಾಷನೇಟ್ ರೀಸನ್ ಈಸ್ ಕಾಲ್ಡ್. ಕಂಪ್ಯಾಷನೇಟ್ ಕಾರಣಕ್ಕಾಗಿ ಒಬ್ಬರನ್ನ ಕೊಲ್ಲೋದನ್ನು ನಾವು ಏನಂತ ಕರಿತೀವಿ? ದರ್ ಇಸ್ ನೋ ನಥಿಂಗ್, ಏನೋ ಒಂದು ದ್ವೇಷ ಆಗಲಿ ಬೇರೆ ಯಾವುದೇ ಹಿಡನ್ ಅಜೆಂಡಾ ಇಲ್ಲ. ಜಸ್ಟ್ ಫಾರ್ ಕಂಪ್ಯಾಷನೇಟ್, ಅಯ್ಯೋ ಪಾಪ ಅನ್ನೋ ಕಾರಣಕ್ಕೆ ಕೊಲ್ಲೋಣ ಅಂತ ಹೇಳೋದಕ್ಕೆ ಯಾವ ವರ್ಡನ್ನ ಕರೆಕ್ಟಾಗಿ ಯೂಸ್ ಮಾಡ್ತೀವಿ ಅನ್ನೋದು ಕ್ವೆಶ್ಚನ್. ಯು ಹ್ಯಾವ್ ಯುಥನೇಷಿಯಾ, ಜಿನೋಸೈಡ್, ಹೋಮಿಸೈಡ್, ಓಮ್ನಿಸೈಡ್. ಸೊ ವಾಟ್ ಯು ಮೀನ್ ಬೈ ಯುಥನೇಷಿಯಾ? ಯುಥನೇಷಿಯಾ ಅಂತಂದರೆ ಏನು? ದಟ್ ಈಸ್ ನಥಿಂಗ್ ಬಟ್ ದಯಾಮರಣ. ದಯಾಮರಣ ಅನ್ನೋ ವರ್ಡ್ ಕೇಳಿದ್ದೀರಾ ಅಲ್ವಾ? ಸೊ ಯುಥನೇಷಿಯಾ ಇಸ್ ನಥಿಂಗ್ ಬಟ್ ದಯಾಮರಣ. ನಾವು ಒಬ್ಬರನ್ನ ಕಂಪ್ಯಾಷನೇಟ್ ರೀಸನ್ಗೋಸ್ಕರ ಅಥವಾ ಪಾಪ ಅನ್ನೋ ರೀಸನ್ಗೋಸ್ಕರ ಅವರಿಗೆ ಮರಣದಂಡನೆ ಅಥವಾ ಸಾಯೋ ಪರ್ಮಿಷನ್ನ ಕೊಡೋದನ್ನು ನಾವು ಯುಥನೇಷಿಯಾ ಅಂತ ಹೇಳ್ತೀವಿ. ದಟ್ ಈಸ್ ದಯಾಮರಣ. ಜಿನೋಸೈಡ್ ಅಂತ ಅಂದರೆ ವಾಟ್ ಡು ಯು ಮೀನ್ ಬೈ ಜಿನೋಸೈಡ್? ದೇ ಮೇ ಆಸ್ಕ್ ನೆಕ್ಸ್ಟ್ ಟೈಮ್ ಜಿನೋಸೈಡ್ ಮೀನ್ಸ್ ವಾಟ್ ಅಂತ ಕೇಳ್ಬೋದು. ಸೊ ಜಿನೋಸೈಡ್ ಮೀನ್ಸ್ ಟಾರ್ಗೆಟಿಂಗ್ ಆ್ಯಂಡ್ ಕಿಲ್ಲಿಂಗ್ ಅ ಪರ್ಟಿಕ್ಯುಲರ್ ಎಥ್ನಿಕ್ ಗ್ರೂಪ್. ಯಾವುದೋ ಒಂದು ಎಥ್ನಿಕ್ ಗ್ರೂಪ್, ಮೈನರ್ ಎಥ್ನಿಕ್ ಗ್ರೂಪ್ನ ಲಾರ್ಜರ್ ಎಥ್ನಿಕ್ ಗ್ರೂಪು ಅದನ್ನು ಪೂರ್ತಿ ನಾವು ಮುಗಿಸ್ಬಿಡ್ತೀವಿ ಅಂತ ಒಂದು ಕೊಲ್ಲೋದಕ್ಕೆ ಹೊರಡೋದಿದೆಯಲ್ಲ ಅಥವಾ ಕೊಲೆ ಮಾಡೋದಿದೆಯಲ್ಲ ಅದನ್ನು ಜಿನೋಸೈಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಹಿಟ್ಲರ್. ಹಿ ಕಿಲ್ಡ್ ಮೆನಿ ಜ್ಯೂಸ್, ಅಬೌಟ್ 6 ಮಿಲಿಯನ್ ಜ್ಯೂಸ್. 6 ಮಿಲಿಯನ್ ಜ್ಯೂಸ್ನ, ಇಡೀ ಜ್ಯೂ ಸಮುದಾಯನೇ, ನಾವು ಯಹೂದ್ಯ ಸಮುದಾಯನೇ ನಾನು ನಾಶ ಮಾಡ್ತೀನಿ ಅಂತ ಅವರನ್ನೆಲ್ಲ ಕೊಲ್ಲಕ್ಕೆ ಹೊರಟನಲ್ಲ, ಅದನ್ನು ನಾವು ಜಿನೋಸೈಡ್ ಅಂತ ಕರಿತೀವಿ. ಸಮೂಹ ಹತ್ಯೆ ಅಂತ ಹೇಳ್ಬೋದು. ದೆನ್ ಹೋಮಿಸೈಡ್. ಹೋಮಿಸೈಡ್ ಮೀನ್ಸ್ ಇಟ್ ಇಸ್ ಅ ಪರ್ಸನ್ ಕಿಲ್ಲಿಂಗ್ ಅನದರ್ ಪರ್ಸನ್. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಕೊಲ್ಲೋದನ್ನು ನಾವು ಹೋಮಿಸೈಡ್ ಅಂತ ಹೇಳ್ತೀವಿ. ಹಿ ಈಸ್ ಪುಟ್ ಟು ಜೈಲ್ ಬಿಕಾಸ್ ಆಫ್ ಹೋಮಿಸೈಡ್. ಅವನೊಬ್ಬನ ಕೊಲೆ ಮಾಡಿದ್ದಕ್ಕೋಸ್ಕರ ಜೈಲಿಗೆ ಹಾಕಿದ್ದಾರೆ ಅವನನ್ನು. ದಟ್ ಈಸ್ ಹೋಮಿಸೈಡ್. ಕಾಮನ್ ಆಗಿ ಯೂಸ್ ಮಾಡುವಂತಹ ವರ್ಡ್ ಹೋಮಿಸೈಡ್. ದೆನ್ ಓಮ್ನಿಸೈಡ್ ಮೀನ್ಸ್ ವಾಟ್? ಕಿಲ್ಲಿಂಗ್ ಆಫ್ ಆಲ್ ಲೈಫ್ ಆಸ್ ಅ ರಿಸಲ್ಟ್ ಆಫ್ ಹ್ಯೂಮನ್ ಆಕ್ಟಿವಿಟಿ. ಮನುಷ್ಯನ ಆಕ್ಟಿವಿಟಿಯಿಂದ, ಮನುಷ್ಯರಿಂದ ಹಿಡಿದು ಪ್ರಾಣಿ, ಪಕ್ಷಿ, ಕಾಡು ಎಲ್ಲನೂ ನಾಶ ಆಗೋದಿದೆಯಲ್ಲ, ಇದನ್ನು ನಾವು ಓಮ್ನಿಸೈಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನ್ಯೂಕ್ಲಿಯರ್ ಬಾಂಬ್ ನಾಗಸಕಿ ಜಪಾನ್ ಹಿರೋಶಿಮಾ ಮೇಲೆ ಆಗಿರೋದು ಗೊತ್ತು ನಿಮಗೆ. ಅಲ್ಲಿ ಬರೀ ಮನುಷ್ಯರು ಮಾತ್ರ ಸಾಯಲಿಲ್ಲ, ಜೊತೆಗೆ ಇಡೀ ಪ್ರಕೃತಿನೇ ನಾಶ ಆಯಿತು. ಸೊ ಇಂಥದ್ದನ್ನು ನಾವು ಓಮ್ನಿಸೈಡ್ ಅಂತ ಕರಿತೀವಿ. ಆಲ್ ದ ಟರ್ಮ್ಸ್ ಹಿಯರ್ ಆರ್ ವೆರಿ ಇಂಪಾರ್ಟೆಂಟ್. So next, any doubt here? No, right? So option A is the correct answer. Many of you are answering correctly. Next question. The last stage of writing is writing, writing paragraph ಈ ಥರ ನಿಮಗೆ ಸಿಲೆಬಸ್ ಇದೆ. ಸೊ ರೈಟಿಂಗಲ್ಲಿ ಲಾಸ್ಟ್ ಸ್ಟೇಜ್ ಆಫ್ ರೈಟಿಂಗ್ನ ಏನಂತ ಹೇಳ್ತೀವಿ ಅನ್ನೋದು ಕ್ವೆಶ್ಚನ್. ಕ್ಯಾನ್ ಯು ಗೆಸ್
The answer? Can you guess the answer? The last stage of writing is called as what? Controlled writing, free writing, guided writing, advanced writing. Controlled writing, free writing, guided writing, advanced writing. What is the answer? So, nobody knows? ಯಾರಿಗೂ ಗೊತ್ತೇ ಇಲ್ವಾ? ಸೊ ಫಸ್ಟ್ ಸ್ಟೇಜ್ ಆಫ್ ರೈಟಿಂಗ್ ಯಾವುದು ಅಂತ ಅಂದರೆ ಫ್ರೀ ರೈಟಿಂಗ್. ಬಿಟ್ಬಿಡೋದು, ನೀವು ಹೆಂಗೆ ಬರೀತೆ ಹಂಗೆ ಬರೀರಿ ಅಂತ ಬಿಟ್ಬಿಡೋದನ್ನ ಫ್ರೀ ರೈಟಿಂಗ್ ಅಂತ ಹೇಳ್ತೀವಿ. ದಟ್ ಈಸ್ ಫಸ್ಟ್ ಸ್ಟೇಜ್. ದೆನ್ ಕಮ್ಸ್ ಗೈಡೆಡ್ ರೈಟಿಂಗ್. ದೆನ್ ಟೀಚರ್ಸ್ ಕೂರಿಸ್ಕೊಂಡು ಹೀಗೆ ಬರೀರಿ, ಈ ಥರ ಇರಬೇಕು ಅಂತ ಗೈಡ್ ಮಾಡಿ ಬರ್ಸೋದನ್ನ ನಾವು ಗೈಡೆಡ್ ರೈಟಿಂಗ್ ಅಂತ ಹೇಳ್ತೀವಿ. ಇನ್ಸ್ಟ್ರಕ್ಷನ್ಸ್ ಕೊಟ್ಟು, ಅದು ಟೀಚರ್ಸೇ ಆಗಬೇಕಾಗಿಲ್ಲ, ಇನ್ಸ್ಟ್ರಕ್ಟರ್ ಅಂತ ಅಂದ್ಕೊಳ್ಳಿ. ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅದ್ರ ಮೂಲಕ ಬರ್ಸೋದನ್ನ ನಾವು ಗೈಡೆಡ್ ರೈಟಿಂಗ್ ಅಂತ ಹೇಳ್ತೀವಿ. ದೆನ್ ಕಂಟ್ರೋಲ್ಡ್ ರೈಟಿಂಗ್ ಅಂತ ಅಂದರೆ, ಕಂಟ್ರೋಲ್ಡ್ ರೈಟಿಂಗ್ ಮೀನ್ಸ್ ದ ರೈಟರ್ ಹ್ಯಾವ್ ಕಂಟ್ರೋಲ್ ಆನ್ ಆಲ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಆಫ್ ದ ಲ್ಯಾಂಗ್ವೇಜ್. ದೆನ್ ತುಂಬ ಇಶ್ಯೂಸ್ ಇರುತ್ತಲ್ಲ, ಗ್ರಾಮ್ಯಾಟಿಕಲ್ ಇಶ್ಯೂಸ್, ಅದನ್ನೆಲ್ಲ ಅದ್ರ ಮೇಲೆಲ್ಲ ಕಂಟ್ರೋಲ್ ಇಟ್ಕೊಂಡು ಬರೆಯುವಂತಹ ರೈಟಿಂಗ್ನ ನಾವು ಕಂಟ್ರೋಲ್ಡ್ ರೈಟಿಂಗ್ ಅಂತ ಹೇಳ್ತೀವಿ. ದಟ್ ಈಸ್ ದ ಥರ್ಡ್ ಸ್ಟೇಜ್ ಆಫ್ ರೈಟಿಂಗ್. ಲಾಸ್ಟ್ ಸ್ಟೇಜ್ ಇಸ್ ವಾಟ್? ಅಡ್ವಾನ್ಸ್ಡ್ ರೈಟಿಂಗ್. ನೀವು ಫ್ರೀ ರೈಟಿಂಗ್ ಆಗಿ, ಗೈಡೆಡ್ ರೈಟಿಂಗ್ ಆಗಿ, ಕಂಟ್ರೋಲ್ಡ್, ಗ್ರಾಮರ್ ಮೇಲೆ ನಿಮಗೆ ಕಂಟ್ರೋಲ್ ಇದೆ, ಭಾಷೆ ಮೇಲೆ, ಲ್ಯಾಂಗ್ವೇಜ್ ಮೇಲೆ ಕಂಟ್ರೋಲ್ ಇದೆ ಅಂತ ಅಂದಾಗ ಲಾಸ್ಟಿಗೆ ನೀವು ಫುಲ್ ಮಾಸ್ಟರ್ ಆಗ್ತಿರಲ್ಲ, ಅದನ್ನು ಅಡ್ವಾನ್ಸ್ಡ್ ರೈಟಿಂಗ್ ಅಂತ ಕರಿತೀವಿ. ಸೊ ಆನ್ಸರ್ ಹಿಯರ್ ಈಸ್ ಆಪ್ಷನ್ Parvati, Manjula. Many of you are answering correctly, many of you are answering wrongly also. So answer to this is advanced writing. Option four. Then next question is, the term episteme means what? Episteme anta andre enu? Can you tell me? What do we mean by episteme? I am audible to you, right? So archive, knowledge, theology, scholarship. Episteme means what? So I'll give you some hints. Episteme, it is a word derived from Greek word episteme. Episteme ಅನ್ನೋದು ಗ್ರೀಕಿಂದ ತಗೊಂಡು ಬಂದಂತಹ ಒಂದು ವರ್ಡ್. ಮೀನ್ಸ್ ಸೈನ್ಸ್ ಅಂತಲೂ ಹೇಳ್ತಾರೆ, ನಾಲೆಜ್ ಅಂತಲೂ ಹೇಳ್ತಾರೆ. ನಾಲೆಜ್ ಆ್ಯಂಡ್ ಸೈನ್ಸ್ ಅನ್ನೋ ಮೀನಿಂಗ್ ಇದೆ ಏನು ಗ್ರೀಕಲ್ಲಿ. ಸೊ ಪ್ಯೂರ್ಲಿ ಇಂಗ್ಲೀಷಿಗೆ ಅದು ಬಂದಾಗ ಅದನ್ನು ನಾವು ನಾಲೆಜ್ ಅನ್ನೋ ಅಥವಾ ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅಥವಾ ನಾಲೆಜ್ ಅನ್ನೋ ಮೀನಿಂಗಲ್ಲಿ ತಗೋತೀವಿ. ಸೊ ದ ಟರ್ಮ್ ಎಪಿಸ್ಟೀಮ್ ಮೀನ್ಸ್ ನಾಲೆಜ್. ಓಕೆ, ಎಪಿಸ್ಟೀಮ್ ಮೀನ್ಸ್ ವಾಟ್? ನಾಲೆಜ್. ಡೋಂಟ್ ಫರ್ಗೆಟ್. The 15th question is, yes Geeta, very good. So choose the correct question tag. ಇವಾಗ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಸೆಲೆಕ್ಟ್ ದ ಕರೆಕ್ಟ್ ಕ್ವೆಶ್ಚನ್ ಟ್ಯಾಗ್. ಏನು ಕ್ವೆಶ್ಚನ್ ನಿಮ್ಗೆ ಕೊಟ್ಟಿರೋದು? ವೆರಿ ಗುಡ್ ಶಿವಮ್ಮ. ಯುವರ್ ಆನ್ಸರ್ ಫಾರ್ ದ 14th question was right. You are not coming to the airport. You are not coming to the airport is the sentence given to you or the question given to you. You have to add a question tag to that. ಒಂದು ಕ್ವೆಶ್ಚನ್ ಟ್ಯಾಗ್ನ ಅದಕ್ಕೆ ಆ್ಯಡ್ ಮಾಡಬೇಕು. ಸೊ ಕ್ಯಾನ್ ಯು ಗೆಸ್? ಯು ಆರ್ ನಾಟ್ ಕಮಿಂಗ್ ಟು ದ ಏರ್ಪೋರ್ಟ್. ವೆರಿ ಗುಡ್ ಗೀತಾ, ವೆರಿ ಗುಡ್. ದೆನ್ ವೆರಿ ಗುಡ್ ಶಿವಮ್ಮ. Then who else? Very good Savita.
ಮೆನಿ ಆಫ್ ಯು ನೋ ದಿಸ್. ಕ್ವಶನ್ ಟ್ಯಾಗ್ ಇಟ್ ಇಸ್ ಅ ಈಸಿ ಟಾಪಿಕ್, isn't it? ತುಂಬ ಈಸಿ ಮತ್ತು ಸ್ಕೋರಿಂಗ್ ಟಾಪಿಕ್ ಇದು. ಸೊ ಆನ್ಸರ್ ಟು ದಿಸ್ ಇಸ್ ಆರ್ ಯು. ಸೊ ಯು ಹ್ಯಾವ್ ಟು ಸಿ ವಾಟ್ ಈಸ್ ದೇರ್ ಇನ್ ದ ಸೆಂಟೆನ್ಸ್ ಗಿವನ್ ಟು ಯು. ನಿಮ್ಗೆ ಕೊಟ್ಟಿರೋ ಸೆಂಟೆನ್ಸಲ್ಲಿ ಏನಿದೆ ಅನ್ನೋದನ್ನು ನೋಡಬೇಕು ಫಸ್ಟು. ಇಲ್ಲಿ ನೆಗೆಟಿವ್ ಇದ್ದರೆ ಯು ಹ್ಯಾವ್ ಟು ಸೆಲೆಕ್ಟ್ ಪಾಸಿಟಿವ್ ಸೆಂಟೆನ್ಸ್. ಇಲ್ಲಿ ನೆಗೆಟಿವ್ ಇಲ್ಲ ಅಂತ ಅಂದರೆ ಆವಾಗ ಚೇಂಜ್ ಆಗುತ್ತೆ. ಯು ಆರ್ ನಾಟ್ ಕಮಿಂಗ್, ನಾಟ್ ಅಂತ ಇದೆ, ಸೊ ಆರ್ ಯು ಇದೊಂದು ಎಕ್ಸ್ಚೇಂಜ್ ಆಗುತ್ತೆ ಅಷ್ಟೇ. ಸೊ ಕ್ವೆಶನ್ ಆನ್ಸರ್ ಟು ದಿಸ್ ಇಸ್ ಆರ್ ಯು, isn't it? Yes, yes, Mahesh, right. So many of you answered correctly. Yes, Raj, you are right. So any doubt regarding these questions, these 15 questions? ಈ 15 questions ಅಲ್ಲಿ ಏನಾದರೂ ಡೌಟ್ ಇದೆಯಾ? ಸೊ ಈಗ ಸಾಕಷ್ಟು ನಾವು ಏನು ಟಾಪಿಕ್ಸ್ನ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಫ್ರಮ್ ವರ್ಡ್ಸ್ವರ್ತ್ ಇಂದ ಶುರು ಮಾಡಿದ್ವಿ. ಫಸ್ಟ್ ಕ್ವೆಶನ್ ಇಸ್ ಆನ್ ವರ್ಡ್ಸ್ವರ್ತ್ಸ್ ವಾಟ್ ಪೊಯಮ್ ಸಾಲಿಟರಿ ರೀಪರ್, isn't it? ಸಾಲಿಟರಿ ರೀಪರ್ ಮೇಲೆ ಫಸ್ಟ್ ಕ್ವೆಶನ್. ಅಲ್ಲಿಂದ ಸಾನೆಟ್ ಡಿಸ್ಕಸ್ ಮಾಡಿದ್ವಿ, ಎಲೆಜಿ, ಮೆನಿ ಕ್ವೆಶನ್ಸ್ ವಿ ಡಿಸ್ಕಸ್ಡ್. ಸೊ ಈಚ್ ಟಾಪಿಕ್ ಮೇಲೆ ನಾವಿವತ್ತು ಡಿಸ್ಕಸ್ ಮಾಡಿದಂತಹ ಈಚ್ ಟಾಪಿಕ್ ಮೇಲೆ ದೇರ್ ಆರ್ ಎ ಲಾಟ್ ಆಫ್ ಪಾಸಿಬಿಲಿಟೀಸ್. ಪ್ರತಿ ಟಾಪಿಕ್ ಮೇಲೂ ಮೋರ್ ದ್ಯಾನ್ 30 ಕ್ವೆಶನ್ಸ್ ದೇ ಕ್ಯಾನ್ ಆಸ್ಕ್. ಸೊ ಈ ಸಲ ಬಂದಿದ್ದ ಕ್ವೆಶನ್ ನೆಕ್ಸ್ಟ್ ಟೈಮ್ ಬರಬೇಕಾಗಿಲ್ಲ. ಬಿಕಾಸ್ ದೇ ಹ್ಯಾವ್ ಎ ಲಾಟ್ ಆಫ್ ಆಪ್ಷನ್ಸ್, ರೈಟ್? ತುಂಬ ಆಪ್ಷನ್ಸ್ ಇದ್ದಾಗ ಅವ್ರು ಏನು ಬೇಕಾದರೂ ಕೇಳ್ಬೋದು. ಸೊ ವಾಟ್ ಯು ಶುಡ್ ಡೂ, ನೀವೇನು ಮಾಡಬೇಕು? ಯು ಹ್ಯಾವ್ ಟು ಪ್ರಿಪೇರ್ ಇನ್ ಡೀಟೇಲ್ ಅಷ್ಟೇ. ಪ್ರತಿ ಟಾಪಿಕ್ ಮೇಲೆ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗಬೇಕು. ಸಾನೆಟ್ ಅಂತ ಬಂದರೆ ಸಾನೆಟ್ ಒರಿಜಿನ್ ಎಲ್ಲ ಆಯಿತು, ಸಾನೆಟ್ ಫಸ್ಟ್ ಬರೆದಿದ್ಯಾರು, ಸಾನೆಟ್ ಫಾದರ್ ಯಾರು, ಅದನ್ನು ಪಾಪ್ಯುಲರೈಸ್ ಮಾಡಿದ್ಯಾರು, ಇಂಗ್ಲೀಷಿಗೆ ಯಾರು ತಗೊಬಂದರು, ಇಂಗ್ಲೀಷಲ್ಲಿ ಅದರ ಸ್ಟ್ರಕ್ಚರ್ ಏನು, ಇನ್ನೂ ಯಾವ್ಯಾವ ಟೈಪ್ ಆಫ್ ಸಾನೆಟ್ಸ್ ಇದೆ. ಎ ಲಾಟ್ ಆಫ್ ಪಾಸಿಬಿಲಿಟೀಸ್, isn't it? ತುಂಬ ಪಾಸಿಬಿಲಿಟೀಸ್ ಇದೆ. ಎಲೆಜಿಗೂ ಅಷ್ಟೇ, ದರ್ ಈಸ್ ಓಡ್, ಸಿಲೆಬಸಲ್ಲಿ ತುಂಬ ಇದೆ ನಿಮಗೆ ಇನ್ನೂ. ಸೊ ಇಫ್ ಯು ವಾಂಟ್ ಟು ಲರ್ನ್ ಆಲ್ ದಿಸ್ ಕಾನ್ಸೆಪ್ಟ್ ಇನ್ ಡೀಟೇಲ್ ಆಗಿ ಈ ಕಾನ್ಸೆಪ್ಟ್ಸ್ನೆಲ್ಲ ನೀವು ತಿಳ್ಕೋಬೇಕು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕರ್ನಾಟಕ ಅಕಾಡೆಮಿ ಪ್ಲಸ್ ಕ್ಲಾಸಸ್. ಕರ್ನಾಟಕ ಅಕಾಡೆಮಿ ಪ್ಲಸ್ ಕ್ಲಾಸಸ್ಗೆ ಜಾಯ್ನ್ ಆಗಿ ನಾವು ಅಲ್ಲಿ ಇನ್ನೂ ಡೀಟೇಲ್ ಆಗಿ ಕ್ಲಾಸ್ಗಳನ್ನು ಮಾಡ್ತೀವಿ. ಎಲ್ಲ ಸಬ್ಜೆಕ್ಟ್ಗೂ ಅಲ್ಲಿ ಕ್ಲಾಸಸ್ ಸಿಗುತ್ತೆ ನಿಮಗೆ. ಮುಲ್ತಾನಿ ಸರ್ ಇದ್ದಾರೆ, ಸಂಜೀವ್ ರಾಯ್ಕರ್ ಸರ್ ಇದ್ದಾರೆ, ನಿರ್ಮಲಾ ಮ್ಯಾಮ್ ಇದ್ದಾರೆ. ಮೆನಿ ಆಫ್ ಯು ಆಲ್ರೆಡಿ ನೋ, ಮೆನಿ ಆಫ್ ಯು ಆಲ್ರೆಡಿ ಜಾಯಿನ್ ದೆ. ಸೊ ಡೀಟೇಲ್ ಆಗಿ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೋಬೇಕು ಅಂತ ಇದ್ದರೆ ಪ್ಲೀಸ್ ಜಾಯಿನ್ ಟು ಕರ್ನಾಟಕ ಅಕಾಡೆಮಿ ಪ್ಲಸ್ ಕ್ಲಾಸಸ್. ಓಕೆ, ಆಮ್ ಐ ಕ್ಲಿಯರ್? ಎಸ್ ದಿವ್ಯಾ, ಯು ಆರ್ ರೈಟ್. ಯು ಶುಡ್ ಪ್ರಿಪೇರ್ ಇನ್ ಡೀಟೇಲ್. ಯು ಶುಡ್ ಪ್ರಿಪೇರ್ ಫಾರ್ ದ ಟಫೆಸ್ಟ್ ಕ್ವೆಶನ್ಸ್. ಟಫೆಸ್ಟ್ ಕ್ವೆಶನ್ಸ್ಗೆ ನೀವು ರೆಡಿ ಇದ್ದಾಗ ನೀವು ಈಸಿಯೆಸ್ಟ್ ಕ್ವೆಶನ್ಗೂ ಆನ್ಸರ್ ಮಾಡ್ಬೋದು. ಈಸಿ ಕ್ವೆಶನ್ಸ್ಗೆ ಡೆಫಿನೆಟ್ಲಿ ಯು ವಿಲ್ ಡೂ, ನೀವು ಮಾಡೇ ಮಾಡ್ತೀರಾ. ಆದರೆ ಟಫೆಸ್ಟ್ ಕ್ವೆಶನ್ಸ್ಗೆ ಆನ್ಸರ್ ಮಾಡೋದಿದೆಯಲ್ಲ, ಅದು ಚಾಲೆಂಜಿಂಗ್. ಸೊ ಆ ಚಾಲೆಂಜಿಂಗಿಗೆ ರೆಡಿ ಆಗಬೇಕು ಅಂತಂದರೆ ಡೀಟೇಲ್ ಆಗಿ ಪ್ರತಿ ಕಾನ್ಸೆಪ್ಟನ್ನು ಇಂಟರ್ನಲೈಸ್ ಮಾಡ್ಕೋತಾ ಹೋಗಬೇಕು. ಸೊ ಇಟ್ ವಿಲ್ ಕಮ್ ಸೂನ್ ರಾಜ್. ಈಗಲೇ ಅಂತ ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಖಂಡಿತ ಬೇಗ ಬರುತ್ತೆ ಅಂತ ಅಷ್ಟೇ ಹೇಳ್ಬೋದು. ಖಂಡಿತ ಈ ಸತಿ ಅಂತೂ ಕಾಲ್ ಮಾಡೇ ಮಾಡ್ತಾರೆ HSTR. ದಟ್ ಈಸ್ ಶೋರ್. ದೆನ್ ವಾಟ್ ಎಲ್ಸ್? ಡು ಯು ಹ್ಯಾವ್ ಎನಿ ಕ್ವೆಶನ್ಸ್, ಎನಿ ಡೌಟ್ಸ್? ಏನಾದರೂ ಕ್ವೆಶನ್ಸ್, ಡೌಟ್ಸ್ ಕೇಳೋದಿದೆಯಾ? ಸೊ ಸುಮಾರು ಜನ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನನಗೆ ಸ್ವಲ್ಪ ಚಾಟಿಂಗ್ ನೋಡ್ಕೊಳ್ಳೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮಿಂದ ಇನ್ನೊಂದು ಸ್ವಲ್ಪ ಇಂಟ್ರಾಕ್ಟಿವ್ ಆಗಿ ಕ್ಲಾಸಸ್ ಮಾಡೋಣ. ಸೊ ಪ್ಲೀಸ್ ಬಿ ಇಂಟ್ರಾಕ್ಟಿವ್, ಮೋರ್ ಇಂಟ್ರಾಕ್ಟಿವ್, ಇನ್ನಷ್ಟು ಜಾಸ್ತಿ ಇಂಟ್ರಾಕ್ಟಿವ್ ಆಗಿ ಕ್ಲಾಸಲ್ಲಿ ಇಂಟ್ರಾಕ್ಟಿವ್ ಆಗಿರಿ. ಸೊ ಹಾಯ್ ಅಭಿ.
ಶಿವಮ್ಮ, ದೇರ್ ಇಸ್ ಎ ಲಾಟ್ ಆಫ್ ಬುಕ್ಸ್ ಫಾರ್ ಗ್ರಾಮರ್. ಗ್ರಾಮರ್ಗೆ ತುಂಬ ಬುಕ್ಸ್ ಇದೆ. ಬೆಸ್ಟ್ ಅಂತ ಅಂದರೆ ಯು ಕ್ಯಾನ್ ರೀಡ್ ಎನಿ ಬುಕ್ಸ್. ತುಂಬ ಬುಕ್ಸ್ಗಳು ಇವಾಗ ಬೆಸ್ಟ್ ಬುಕ್ಸ್ಗಳು ಸಿಗ್ತಾ ಇದೆ. ಬಟ್ ನಿಮಗೆ HSTR GPSTRಗೆ ಯಾವ್ದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನೋಡ್ಕೊಳ್ಳಿ. ಸೊ ಲಿಟ್ರೇಚರ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ಬುಕ್ ಇಲ್ಲ. ಲಿಟ್ರೇಚರ್ ತಗೋತಾ ಇದ್ದೀರಾ, ಲಿಟ್ರೇಚರ್ಗೆ ಒಂದು ಪರ್ಟಿಕ್ಯುಲರ್ ಬುಕ್ ಬೇಕು ಅಂತಂದರೆ ಪರ್ಟಿಕ್ಯುಲರ್ ಆದಂತಹ ಬುಕ್ ಇಲ್ಲ. ಸೊ ಗ್ರಾಮರ್ಗೆ ಸಂಜೀವ್ ರಾಯ್ಕರ್ ಸರ್ದು ಬುಕ್ ತುಂಬ ಚೆನ್ನಾಗಿದೆ. ಸೈಕಾಲಜಿಗೆ ಮುಲ್ತಾನಿ ಸರ್ ಬುಕ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಓಕೆ, ಹಾಯ್ ವಿಜಯಲಕ್ಷ್ಮಿ, ಥ್ಯಾಂಕ್ ಯು ಮಂಜುಳಾ. ಸೊ ಶಲ್ ಐ ಸ್ಟಾಪ್ ಹಿಯರ್? ಸೊ ನಾನು ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತೀನಿ. ವಿಲ್ ಮೀಟ್ ಟುಮಾರೋ ಅಟ್ ದ ಸೇಮ್ ಟೈಮ್ ಅಟ್ 4 to 5. ನಾಳೆ ಇದೇ ಟೈಮ್ಗೆ 4 to 5 ಟೈಮ್ಗೆ ಸಿಗೋಣ. ನೆಕ್ಸ್ಟ್ 15 ಕ್ವೆಶನ್ ಫ್ರಮ್ 16 to 30th ಕ್ವೆಶನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಷ್ಟು ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. HSTR 2015 ಕ್ವೆಶನ್ ಪೇಪರಲ್ಲೇ ನೆಕ್ಸ್ಟ್ ಕ್ವೆಶನ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ಮೈ ಕ್ಲಾಸಸ್. ಪ್ಲೀಸ್ subscribe our Karnataka Academy channel and also join to plus classes.